ಸತ್ಯವತೀ ಹೃದಯ ನಂದನೋ ವ್ಯಾಸಃ ಯಸ್ಯ ಹಾಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ಪಿಬತಿ ಭುಜಗ ಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತ ಮುದ್ರಿಕ್ತ ವಿಜ್ಞಾನ ಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ಭವದವೋಷ್ಣೇನ ತತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಾಣಾನ್ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ನನ್ನ ಅಧ್ಯಾತ್ಮ ಬಂಧುಗಳೇ, ನಾನು ನಿನ್ನೆ ಹೇಳಿದ ಹಾಗೆ ಒಟ್ಟು 107 ಶ್ಲೋಕಗಳು ವಿಷ್ಣುವಿನ ಸಹಸ್ರನಾಮವನ್ನು ನಮಗೆ ಒದಗಿಸ್ತಕ್ಕಂಥ ನಾಮಾವಳಿಯನ್ನು ಒಳಗೊಂಡಂಥ ಶ್ಲೋಕಗಳು. ಆ 107 ಶ್ಲೋಕಗಳಲ್ಲಿ ಸುಮಾರು 10 ವರ್ಷದಿಂದ ನಾವು ಒಂದೊಂದೇ ನಾಮವನ್ನು ನೋಡ್ತಾ ನೋಡ್ತಾ ಒಂದು ಮಟ್ಟದಲ್ಲಿ ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ. ಇವಾಗ 107 ಶ್ಲೋಕಗಳಲ್ಲಿ ನಾಮಗಳನ್ನು ಹೇಳತಕ್ಕ 104 ಶ್ಲೋಕಗಳನ್ನು ನಾವು ನೋಡಿದ್ದೇವೆ. ಇನ್ನು ಬರಿಯ 3 ಶ್ಲೋಕಗಳು ಉಳಿದದ್ದು. 3 ಶ್ಲೋಕಗಳು ಅನ್ನೋದಕ್ಕಿಂತ ನಮಗೆ ಮುಖ್ಯ ಎಷ್ಟು ನಾಮಗಳು ಅನ್ನೋದು ಮುಖ್ಯ. 975 ನಾಮಗಳನ್ನು ನಾವು ನೋಡಿ ಆಯಿತು. ಈಗ ಉಳಿದಿರೋದು ಇನ್ನು 25 ನಾಮಗಳು. ಯಜ್ಞಭೃತ್, ಯಜ್ಞಕೃತ್, ಯಜ್ಞೀ, ಯಜ್ಞಭುಕ್, ಯಜ್ಞ ಸಾಧನ, ಯಜ್ಞಾಂತಕೃತ್, ಯಜ್ಞಗುಹ್ಯಂ, ಅನ್ನಂ ಅನ್ನಾದ ಏವಚ. ಇದು 105ನೇ ಶ್ಲೋಕ. ಇದರಲ್ಲಿ ಯಜ್ಞ ಶಬ್ದದಿಂದಲೇ ತುಂಬಿರುವಂಥ ಅನೇಕ ನಾಮಗಳಿವೆ. ಯಜ್ಞಭೃತ್, ಯಜ್ಞಕೃತ್, ಯಜ್ಞೀ, ಯಜ್ಞಭುಕ್, ಯಜ್ಞ ಸಾಧನ, ಯಜ್ಞಾಂತಕೃತ್, ಯಜ್ಞಗುಹ್ಯ. 7 ನಾಮಗಳು ಯಜ್ಞಗಳಿಂದಲೇ ತುಂಬಿರುವಂಥದ್ದು. ನಿನ್ನೆ ನಾವು ಕೆಲವು ನೋಡಿದ್ದೆವು. ಯಜ್ಞ ಅಂಗ, ಯಜ್ಞವಾಹನ, ಇಲ್ಲ ಯಜ್ಞ, ಯಜ್ಞಪತಿ, ಯಜ್ವ. ನಿನ್ನೆ 5 ನಾಮಗಳು ಯಜ್ಞಕ್ಕೆ ಸಂಬಂಧಪಟ್ಟದ್ದು ಬಂದಿದೆ. ಅದಕ್ಕೆ ಒಂದು ಕಾರಣ ಏನು ಅಂದರೆ, ಈ ಯಜ್ಞ ಶಬ್ದದಿಂದ ತುಂಬಿರತಕ್ಕಂಥ ಇಷ್ಟು ನಾಮಗಳನ್ನು ಕೊಡುವುದಕ್ಕೆ ಒಂದು ಕಾರಣ, ಯಜ್ಞ ಅನ್ನುವುದು ವಿಶೇಷವಾಗಿ ಯಜ್ಞ ಅಂತನ್ನುವ ಶಬ್ದವನ್ನು ಭಗವಂತ ಅನ್ನುವ ಅರ್ಥದಲ್ಲಿ ವೇದದ ಯಜ್ಞೋ ವೈ ವಿಷ್ಣು ಐತರೇಯ, ಯಜ್ಞೋ ವೈ ವಿಷ್ಣು. ಯಜ್ಞ ಅಂದರೆ ಎಲ್ಲರೂ ಪೂಜಿಸಬೇಕಾದ ವಸ್ತು. ಅದು ಯಾವುದು ಅಂದರೆ ಅದು ವಿಷ್ಣುವಿನ ಹೆಸರು ಅಂತ ಹೇಳ್ತದೆ. ಯಜ್ಞೋ ವೈ ವಿಷ್ಣು ಅಂತ ಐತರೇಯ ಬ್ರಾಹ್ಮಣ. ಅಷ್ಟೇ ಅಲ್ಲದೆ ಒಂದು ವಿಚಿತ್ರ ಸಂಗತಿ ಇದೆ. ಈ ಯಜ್ಞ ಮಾಡ್ತಾರಲ್ಲ, ಹೋಮ, ಈಗೆಲ್ಲ ಅದೆಲ್ಲ ಯಾಜ್ಞಿಕರು ಹಿಂದೆ ವೇದ ಕಾಲದಲ್ಲಿ ಯಜ್ಞ ಮಾಡ್ತಾ ಇದ್ರಲ್ಲ, ಆವಾಗ ಒಂದು 5 ಆಹುತಿಗಳಿತ್ತು. ಇವತ್ತು ಈ ಹೋಮಗಳಲ್ಲಿ ಇದೆಲ್ಲ ಹೊರಟು ಹೋಗಿದೆ. ಈಗ ಬಹಳ ಕಮರ್ಷಿಯಲ್ ಹೋಮಗಳಷ್ಟೇ ಆಗ್ತಾ ಇದೆ. ಯಾವುದು ಸರಿಯಾದ ಹೋಮ ನಡೆಯೋಲ್ಲ. 5 ಆಹುತಿಗಳನ್ನು ಕೊಡ್ತಿದ್ರು. ಏನು ಅಂದರೆ ಅದರ ಮಂತ್ರಗಳು ವಿಚಿತ್ರ. ಓ ಶ್ರಾವಯ ಒಂದು ಆಹುತಿ. ಇವತ್ತು ಪುರೋಹಿತರು ಈ ಮಂತ್ರಗಳೇ ಮರೆತು ಹೋಗಿದೆ. ಓ ಶ್ರಾವಯ ಅಂತ ಒಂದು ಆಹುತಿ ಕೊಡ್ತಿದ್ರು. ಆಮೇಲೆ ಅಸ್ತು ಶ್ರೌ ಷಟ್ 2ನೇ ಆಹುತಿ. ಅಸ್ತು ಶ್ರೌ ಷಟ್. ಆಮೇಲೆ ಯಜ, ಅಷ್ಟೇ. ಆಮೇಲೆ ಯೇ ಯಜಾಮಹೇ 4ನೇ ಆಹುತಿ. ಆಮೇಲೆ ವಷಟ್ ಅಂತ 5ನೇ ಆಹುತಿ. ಹೀಗೆ ಒಂದು 5 ಆಹುತಿ ಕೊಡ್ತಿದ್ರು. ಅಸ್ತು ಶ್ರೌಷಟ್, ಓ ಶ್ರಾವಯ, ಅಸ್ತು ಶ್ರೌಷಟ್, ಯಜ, ಯೇ ಯಜಾಮಹೇ, ವಷಟ್. ವಷಟ್
ಅದನ್ನು ಅಥವಾ ವೌಷಟ್ ಅಂತ. ವೌಷಟ್ ಅನ್ನೋದಕ್ಕೂ ವಷಟ್ಕಾರ ಅಂತಲೇ ಹೆಸರು. ಇದನ್ನ ಪುರಾಣದಲ್ಲಿ ವ್ಯಾಸರು ಒಂದು ಬಹಳ ಸುಂದರವಾಗಿ ಹೇಳ್ತಾರೆ. ಈ 5 ಆಹುತಿಗಳು ಹೇಗೆ ಅಂದರೆ ಚತುರ್ಭಿಶ್ಚ ದ್ವಾಭ್ಯಾಂ ಪಂಚಭಿರೇವಚ ಹೂಯತೆ ಚ ಪುನರ್ದ್ವಾಭ್ಯಾಂ ಸಮೇ ವಿಷ್ಣು ಪ್ರಸೀದತು ಅಂತ. 5 ಮಂತ್ರಗಳಿಂದ ಯಾರು ಹೋಮಿಸಲ್ಪಡ್ತಾನೋ ಅಂಥ ವಿಷ್ಣು ನನಗೆ ಅನುಗ್ರಹ ಮಾಡಲಿ. ಇದು ಪುರಾಣದಲ್ಲಿ ಬಂದಿರತಕ್ಕಂಥ ಶ್ಲೋಕ. ಯಾವುದರಿಂದ? ಚತುರ್ಭಿಶ್ಚ 4 ಅಕ್ಷರದ ಮಂತ್ರದಿಂದ ಹೋಮಿಸಲ್ಪಡುವವ, ಚತುರ್ಭಿಶ್ಚ ಮತ್ತೆ 4 ಅಕ್ಷರದ ಮಂತ್ರದಿಂದ, ಆಮೇಲೆ ದ್ವಾಭ್ಯಾಂ 2 ಅಕ್ಷರದ ಮಂತ್ರದಿಂದ, ಮತ್ತೆ ಪಂಚಭಿರೇವಚ 5 ಅಕ್ಷರದ ಮಂತ್ರದಿಂದ, ಹೂಯತೇಜ ಪುನರ್ದ್ವಾಭ್ಯಾಂ ಮತ್ತೆ 2 ಅಕ್ಷರದ ಮಂತ್ರದಿಂದ ಅಂದ್ರು. ಯಾವ ಮಂತ್ರ ಅಂತ ಹೇಳಲಿಲ್ಲ ಅವರು, ಯಾಕಂದ್ರೆ ಗೊತ್ತಿರುತ್ತೆ ಅಂತ ಅವ್ರ ಕಲ್ಪನೆ, ನಾವು ಮರೀತೇವೆ ಅಂತ ಅವರು ತಿಳ್ಕೊಂಡಿರಲಿಲ್ಲ. ಚತುರ್ಭಿಶ್ಚ ಓ ಶ್ರಾವಯ ಇದೆ 4 ಅಕ್ಷರದ ಮಂತ್ರ, ಪುನಶ್ಚತುರ್ಭಿ ಅಸ್ತು ಶ್ರೌ ಷಟ್ 4 ಅಕ್ಷರ, ಆಮೇಲೆ ದ್ವಾಭ್ಯಾಂ ಯಜ 2 ಅಕ್ಷರದ ಮಂತ್ರ, ಯೇ ಯಜಾಮಹೇ ಪಂಚಭಿ 5 ಅಕ್ಷರದ ಮಂತ್ರ, ಹೂಯತೇಜ ಪುನಃ ದ್ವಾಭ್ಯಾಂ ಮತ್ತೆ 2 ಅಕ್ಷರದ ಮಂತ್ರ, ವಷಟ್ ಅಥವಾ ವೌಷಟ್. ಈ ಏನು ಹೇಳುತ್ತೆ ಇದು? ಯಜ ಯೇ ಜಾಮಹೇ ವೌಷಟ್ ಅಸ್ತು ಶ್ರೌಷಟ್ ಓ ಶ್ರಾವಯ. ಏನು ಹೀಗಂದ್ರೆ ಅಂದ್ರೆ ಈ ಮಂತ್ರಗಳಿಂದ ಯಾರು ಕರೆಯಲ್ಪಡುತ್ತಾನೋ ಅಂಥ ಪಂಚರೂಪಿಯಾದ ವಿಷ್ಣು ನಮ್ಮನ್ನು ರಕ್ಷಿಸಲಿ ಅಂತ ಪುರಾಣ ಹೇಳುತ್ತೆ. ಇದು 5 ವಿಷ್ಣುವಿನ ಹೆಸರು ಅಂತ. ಈ ಶಬ್ದಗಳ ಅರ್ಥ ಮತ್ತೆ ನೋಡೋಣ. 5 ರೂಪಗಳಿಂದ 5 ಆಹುತಿಗಳನ್ನು ವಿಷ್ಣು ಕೊಂಡುಕೊಳ್ತಾನೆ. ನಾವು ಕೊಡ್ತೀವಿ, ಅವನು ಸ್ವೀಕಾರ ಮಾಡ್ತಾನೆ. ಅವನು 5 ಹೆಸರುಗಳಿಂದ ಕರೆದಾಗ ಪಂಚರೂಪದಿಂದ ಬಂದು ಈ ಆಹುತಿಯನ್ನು ತಗೋತಾನೆ ಅಂತ. ಯಾವುದದು ಪಂಚರೂಪಗಳು ಅಂದರೆ? ಅದಕ್ಕೆ ಯಜ್ಞ 1 ರೂಪ, ಯಜ್ಞ ಪುರುಷ ಮತ್ತೊಂದು ರೂಪ, ಯಜ್ಞೇಶ್ವರ 3ನೇ ರೂಪ, ಯಜ್ಞ ಭಾವನ 4ನೇ ರೂಪ, ಯಜ್ಞ ಭುಕ್ 5ನೇ ರೂಪ. ಎಲ್ಲವೂ ಯಜ್ಞ ಶಬ್ದ. ಇದು ಭಗವಂತನ 5 ರೂಪಗಳು. ಯಜ್ಞ, ಯಜ್ಞ ಪುಮಾನ್ನಾಮ, ಯಜ್ಞೇಶ, ಯಜ್ಞ ಭಾವನ, ಯಜ್ಞ ಭುಕ್ ಚೇತಿ ಪಂಚಾತ್ಮ ಸಮೇ ವಿಷ್ಣು ಪ್ರಸೀದತು. ಈ 5 ಮಂತ್ರಗಳಿಂದ, ಈ 5 ರೂಪಗಳಿಂದ ನಮ್ಮ 5 ಆಹುತಿಗಳನ್ನು ಸ್ವೀಕರಿಸಿ ನಮ್ಮ ಬದುಕಿನಲ್ಲಿ ತುಂಬಿರುವ 5 ಯಾವುದೈದು? ನಮ್ಮ ದೇಹದಲ್ಲಿ ತುಂಬಿರುವ ಪಂಚಭೂತ, ಪ್ರಪಂಚದಲ್ಲಿ ತುಂಬಿರುವ ಶಬ್ದ ಸ್ಪರ್ಶ ರೂಪರಸ ಗಂಧ ಪಂಚ ತನ್ಮಾತ್ರೆಗಳು, ನಮ್ಮ 5 ಜ್ಞಾನೇಂದ್ರಿಯಗಳು, ನಮ್ಮ 5 ಕರ್ಮೇಂದ್ರಿಯಗಳು, ನಮ್ಮ ಮನಸ್ಸು ಬುದ್ಧಿ ಅಹಂಕಾರ ಚಿತ್ತ ಚೇತನ ಎಂಬ 5 ಅಂತಃಕರಣಗಳು, ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅಂತಕ್ಕಂಥ ಪಂಚಭೂತಗಳು, ನಾಗ ಕುರ್ಮ ಕೃಕಲ ದೇವದತ್ತ ಧನಂಜಯ ಅನ್ನುವ 5 ಉಪಪ್ರಾಣಗಳು, ಎಲ್ಲವೂ ಪಂಚಾತ್ಮಕವಾದ ಸಮಸ್ತ ಪ್ರಪಂಚವನ್ನು ಪಂಚರೂಪದಿಂದ ನಿರ್ವಹಿಸುವ ಈ ನಾರಾಯಣ ಈ ಪಂಚನಾಮಗಳಿಂದ ಪಂಚ ಆಹುತಿಗಳಿಂದ ಪ್ರಸನ್ನನಾಗಿ ನಮ್ಮನ್ನು ರಕ್ಷಿಸಲಿ. ಇದು ಈ 5 ರೂಪಗಳು ಯಜ್ಞನಾಮಕವಾದ ರೂಪಗಳು. ಯಜ್ಞ, ಯಜ್ಞ ಪುಮಾನ್, ಯಜ್ಞೇಶ, ಯಜ್ಞ ಭಾವನ, ಯಜ್ಞ ಭುಕ್ ಅಂತ. ಅದನ್ನೇ ಯಜ್ಞ ನಿನ್ನೆ ನೋಡಿದೆವು ನಾವು. ಇಲ್ಲಿ ಯಜ್ಞ ಭುಕ್ ಬರುತ್ತೆ. ಆ ಪಂಚರೂಪಗಳನ್ನು ಬೇರೆ ಬೇರೆ ಆಯಾಮಗಳಿಂದ ಸ್ತೋತ್ರ ಮಾಡತಕ್ಕಂಥ ನಾಮಗಳಿವು. ಮೊದಲು ಹೇಳಿದರು ಯಜ್ಞಭೃತ್, ಯಜ್ಞವನ್ನ ಭರಣ ಮಾಡಿದವ, ಯಜ್ಞವನ್ನ ಧಾರಣೆ ಮಾಡಿದವ, ಯಜ್ಞ ಅದರ ಕ್ರಿಯೆಯನ್ನ, ಯಜ್ಞಾಭಿಮಾನಿ ದೇವತೆಗಳನ್ನ ಎಲ್ಲರನ್ನೂ ಧಾರಣೆ ಮಾಡಿ ಜಗತ್ತಿನಲ್ಲಿ ಯಜ್ಞ ಕ್ರಿಯೆ ನಡೆಯುವಂತೆ ಮಾಡಿದವ ಯಜ್ಞಭೃತ್. ಆಮೇಲೆ ಯಜ್ಞಕೃತ್, ಯಜ್ಞವನ್ನು ಧಾರಣೆ ಮಾಡಿದವನು ಅಷ್ಟೇ ಅಲ್ಲ, ಯಜ್ಞ ಮಾಡುವವನು ಅವನೇ. ಆಮೇಲೆ ಕೆಲವರ ಕೈಯಲ್ಲಿ ಯಜ್ಞ ಮಾಡುವವನು. ಕೃತ್ ಅಂದರೆ ಸಂಸ್ಕೃತದಲ್ಲಿ ಬಹಳ ವಿಚಿತ್ರ. ಕೃತ್ ಅಂದರೆ ಅದನ್ನ ಮಾಡಗಡುವವನು ಅಂತ ಒಂದರ್ಥ, ಕರೋತಿ ಹಿ ಹೂ ಡಸ್ ಇಟ್. ಆಮೇಲೆ ಕೃಂತತಿ ಹಿ ಹೂ ಡಿಸ್ಟ್ರಾಯ್ಸ್ ಇಟ್, ಅದು ಅರ್ಥ ಇದೆ. ಯಜ್ಞವನ್ನು ಮಾಡಗೊಡುವವನು, ಯಜ್ಞವನ್ನು ಮಾಡದಂತೆ ಮಾಡುವವನು, ಅದು ಅವನೇ. ಯಾಕೆಂದ್ರೆ ಇವಾಗ ನೋಡಿ, ಕೆಲವರು ಯಜ್ಞ ನೀವು ಮಾಡ್ತೇನೆ ಅಂದರೆ ಕೂಡಲೇ ಇದೆಲ್ಲ ಮೂರ್ಖತನ, ಇದೆಲ್ಲ ಮೂಢನಂಬಿಕೆಗಳು, ಧಿಕ್ಕಾರ ಯಜ್ಞಕ್ಕೆ ಅಂತ ಕರಿಪತಾಗಿ ಹಿಡಿದು ಕೊಡ್ತಾರೆ. ಅವನು ಕುಡಿಸೋನು ನೀನೆ ಅಂತಾನೆ, ಅವ್ರಿಗೆ ಬುದ್ಧಿ ತಲೆಗೆಡಿಸಿದವನು ನೀನೆ. ಅವು ಇದು ಮೂರ್ಖತನ ಅಂತ ಹೇಳಿ ಕರಿಬತಾ ಹಿಡಿದು ನಾವೇ ಜಗತ್ತಲ್ಲಿ ಮಹಾಬುದ್ಧಿವಂತರು ಅಂತ ಕರಿಬತಾ ಹಿಡಿದು ಕೂತು ಬಿಡ್ತಾವೆ. ಅವುಗಳಿಗೆ ಬುದ್ಧಿ ಕೆಡಿಸಿದವನು ನೀನೇ ಅಲ್ವೇನಯ್ಯ. ಯಜ್ಞ ಮಾಡೋ ಬುದ್ಧಿ ಕೊಟ್ಟವನು ನೀನು. ಯಜ್ಞ ಅಂದ್ರೆ ಮೂಢತನ ಅಂತ ಕರಿಬತ್ತಾಗಿ ಹಿಡಿದು ಕೂಡುವ ಮೂರ್ಖರನ್ನು ಸೃಷ್ಟಿ ಮಾಡಿದವನು ನೀನೆ. ಅವುಗಳಿಗೆ ಅಂಥ ಮೂರ್ಖ ಪ್ರಜ್ಞೆ ಕೊಟ್ಟವನು ನೀನೆ. ಏನ್ ಲೀಲೆ ನೀನು? ಯಜ್ಞ ಭೃತ್, ಯಜ್ಞ ಮಾಡಿಸ್ತಿ ಕೆಲವರ ಕೈಯಲ್ಲಿ, ಯಜ್ಞ ಮಾಡೋದಕ್ಕೆ ವಿರೋಧ ಮಾಡಿಸ್ತಿ ಕೆಲವರ ಕೈಯಲ್ಲಿ. ಹಿಂದೆ ಇತ್ತು ಋಷಿಗಳು ಯಜ್ಞ ಮಾಡೋದು. ಹಿರಣ್ಯಕಶಿಪು ಒಂದು ಆರ್ಡರ್ ಮಾಡಿದ್ದ, ಪುರಾಣದಲ್ಲಿ ಕಥೆ ಬರುತ್ತೆ. ಹಿರಣ್ಯಕಶಿಪು ಆರ್ಡರ್ ಮಾಡಿದೆ, ಎಲ್ಲಿ ಯಜ್ಞ ಮಾಡುವಂತಹ ಕ್ರಿಯೆ ನೋಡ್ತೀರಿ
ಅಲ್ಲಿ ಹೋಗಿ ಆ ಯಜ್ಞಕುಂಡವನ್ನು ಧ್ವಂಸ ಮಾಡಿ, ಆಮೇಲೆ ಆ ಯಜ್ಞಕುಂಡಕ್ಕೆ ಅವರು ಯಾವುದು ನಿಷಿದ್ಧವೋ ಅದರ ಮಾಂಸ ಮದ್ಯ ಸುರಿದು ಆ ಯಜ್ಞಕುಂಡ ಮೈಲಿಗೆ ಮಾಡ್ರಿ. ಎಲ್ಲಿ ದೇವರ ಪೂಜೆ ನಡೆಯುತ್ತೆ ಅಲ್ಲಿ ಹೋಗಿ ಅದನ್ನು ತಡೆದು ವಿಘ್ನ ಮಾಡಿ. ಓ, ಹಾಗಾದ್ರೆ ಇದ್ರು ಹಿಂದೆ ಕೂಡ ಹಿರಣ್ಯಕಶಿಪು ಈಗ ಕರಿಪತಾಕೆ ಹಿಡಿಯುವವರು ಹಿಂದೆಯೂ ಇದ್ರು. ಅವರು ಬೇರೆ ರೀತಿಯಿಂದ ಪ್ರತಿರೋಧ ಮಾಡ್ತಿದ್ರು, ಈಗ ಬೇರೆ ರೀತಿಯಿಂದ ಮಾಡ್ತಾರೆ. ಅಂತ ಸಂತಾನ ಅದೇ, ಒಂದೇ ಸಂತಾನ. ಹಿರಣ್ಯಕಶಿಪು ಇದನ್ನು ವಿರೋಧ ಮಾಡಿದ್ದ. ಯಜ್ಞ ಮಾಡುವವರನ್ನ ಪ್ರತಿಭಟನೆ ಮಾಡಿ, ಇದು ಮೂರ್ಖತನ, ಇದನ್ನು ಮಾಡಗಡಬೇಡಿ. ಎಲ್ಲಿ ಯಜ್ಞ ನಡೆಯುತ್ತೆ ಅದನ್ನು ಹೋಗಿ ಪುಡಿ ಮಾಡಿ ಧ್ವಂಸ ಮಾಡಿ. ಆಮೇಲೆ ಯಜ್ಞ ಧರ್ಮ ಇದೆರಡು ನಮಗೆ ವಿರೋಧವಾದ ವಸ್ತು. ಎಲ್ಲಿ ಧರ್ಮ ನಡೆಯುತ್ತೆ, ಎಲ್ಲಿ ಯಜ್ಞ ನಡೆಯುತ್ತೆ ಅದನ್ನು ವಿರೋಧಿಸಿ ಅಂತ ಹಿರಣ್ಯಕಶಿಪು ಹೇಳಿದ ಅಂತಕ್ಕಂಥ ಕಥೆಯನ್ನು ನಾವು ಪುರಾಣಗಳಲ್ಲಿ ನೋಡ್ತೇವೆ. ಮತ್ತೊಬ್ಬ ಇದ್ದ ವೇನ ಅಂತ. ಅವನು ಒಂದು ಇಡೀ ರಾಜ್ಯದಲ್ಲಿ ಒಂದು ಆಜ್ಞೆ ಹೊರಡಿಸಿಬಿಟ್ಟಿದ್ದ. ರಾಜ್ಯದಲ್ಲೆಲ್ಲ ರಾಜಾಜ್ಞೆ ಏನು ಅಂದರೆ, ನಾನು ನಿಮಗೆ ರಾಜ ಪ್ರತ್ಯಕ್ಷ ದೇವತಾ, ನಿಮಗೆ ದೇವರು ನಾನು. ನಿಮಗೆ ಕಾಣದ ದೇವರಿಗೆ ಹಣ್ಣು ಕಾಯಿ ಮಾಡುವ ಗೊತ್ತಿಲ್ಲ. ನಿಮಗೇನು ಹಣ್ಣು ಕಾಯಿ ಮಾಡಿಸ್ಬೇಕಾದ್ರೆ ನನಗೆ ಮಾಡಿಸಿ. ಅರಮನೆ ಬಾಗಿಲ ಡಬ್ಬಿ ಇಡ್ತೇನೆ, ಕಾಣಿಕೆ ಹಾಕ್ಬೇಕಾದ್ರೆ ನನಗೆ ಹಾಕ್ರಿ. ಈ ಯಾರ್ಯಾರೋ ಇಲ್ಲದ ದೇವರಿಗೆ ಕಾಣಿಕೆ ಹಾಕೋದು, ಹಣ್ಣು ಕಾಯಿ ಮಾಡೋದು, ಪೂಜೆ ಮಾಡೋದನ್ನು ನಾನು ವಿರೋಧಿಸ್ತೇನೆ. ಎಲ್ಲ ದೇವಾಲಯಗಳಿಗೆ ಬೀಗ ಹಾಕಿಬಿಡಿ ಇಂದ. ಪೂಜೆ ನಡೀಬೇಕು ನನಗೆ, ಹಣ್ಣು ಕಾಯಿ ಸಮರ್ಪಣೆ ನನಗೆ, ಕಾಣಿಕೆ ಡಬ್ಬಿ ನನಗೆ. ದೇವಸ್ಥಾನಗಳಿಗೆಲ್ಲ ಬೀಗ ಹಾಕಿಬಿಡಿ. ದೇವಸ್ಥಾನಗಳಲ್ಲಿಯೂ ಬೇಕಾದ್ರೆ ಕಾಣಿಕೆ ಡಬ್ಬಿ ಹಾಕ್ತಿರೋದು ಒಂದು ಡಬ್ಬಿ ಇಡ್ತೇನೆ, ನನಗದು ಮತ್ತೆ ದೇವರಿಗಲ್ಲ ಅಂತ ಘೋಷಣೆ ಮಾಡಿ ಇಡೀ ದೇಶದಲ್ಲಿ ಯಾವ ದೇವಸ್ಥಾನದಲ್ಲೂ ಪೂಜೆ ಪುನಸ್ಕಾರ ನಡೀಬಾರದು ಅಂತ ಕಾನೂನು ಮಾಡಿದ ಒಬ್ಬ ರಾಜ, ಪುರಾಣ ಕಾಲದ ರಾಜ. ವೇನ ಅಂತ ಅವನ ಹೆಸರು. ಅದು ಅವನಿಗೆ ಆ ಬುದ್ಧಿ ಕೊಟ್ಟವನು ನೀನೇ ಅಲ್ವೇನಪ್ಪ. ಆಮೇಲೆ ಅವನ ಮಗನಾಗಿ ಭಗವಂತನೇ ವಿಶೇಷ ಆವೇಶದಿಂದ ಚಕ್ರವರ್ತಿ, ಪೃಥು ಚಕ್ರವರ್ತಿಯಾಗಿ ಇಡೀ ದೇಶದಲ್ಲಿ ಧರ್ಮದ ಅಭಿವೃದ್ಧಿ ಮಾಡಿದ ರೂಪವೂ ನಿನ್ನದೇ. ಏನೇನೋ ನಾಟಕ ಮಾಡ್ತೀಯಪ್ಪ ನೀನು. ಒಮ್ಮೆ ಧರ್ಮವನ್ನು ವಿರೋಧಿಸುವಂಥವರಲ್ಲಿ ಒಳ ಕೂತು ಅವರ ವಿರೋಧ ಮಾಡಿಸ್ತಿ, ಮತ್ತೊಬ್ಬರ ಕೈಯಲ್ಲಿ ಧರ್ಮ ಕಾರ್ಯ ಮಾಡಿಸ್ತಿ. ಅದನ್ನೇ ಧರ್ಮ ಭೃತ್, ಯಜ್ಞ ಭೃತ್, ಯಜ್ಞ ಕೃತ್ ಅಂತ. ಯಜ್ಞ ಮಾಡಿಸುವನು ನೀನು, ಯಜ್ಞ ಮಾಡದಂತೆ ತಡೆಯುವನು ನೀನು. ಮತ್ತು ಯಜ್ಞ ನಾಮಕನಾದ ನೀನೇ ಎಲ್ಲವನ್ನೂ ಮಾಡ್ತಕ್ಕವ. ಯಜ್ಞವನ್ನು ಮಾಡುವುದಷ್ಟೇ ಅಲ್ಲ, ಯಜ್ಞ ಅಂದ್ರೆ ಭಗವಂತನ ಹೆಸರು. ಎಲ್ಲರಿಂದ ಪೂಜೆ ಕೊಳ್ಳುವವನು, ಎಲ್ಲವನ್ನೂ ಮಾಡುವವನು ಯಜ್ಞಕೃತ. ನೀನು ಯಜ್ಞ ನಾಮಕರಾಗಿ ಎಲ್ಲವನ್ನೂ ಮಾಡ್ತಿ. ಮಾಡುವುದಷ್ಟೇ ಅಲ್ಲ, ಕೊನೆಗೆ ಅವ್ರ ಜೀವನದ ಅವಧಿ ಮುಗಿದ ಮೇಲೆ ಯಜ್ಞಕೃತ, ಅವರನ್ನು ಸಂಹಾರ ಮಾಡ್ತಿ. ಎಲ್ಲರನ್ನು ಸೃಷ್ಟಿ ಮಾಡುವವ ನೀನು, ಎಲ್ಲರನ್ನು ಸಂಹಾರ ಮಾಡುವವ ನೀನು. ಯಜ್ಞ ಭರತ ಯಜ್ಞಕೃತ. ಆದ್ದರಿಂದ ಯಜ್ಞಿ, ಯಜ್ಞ ಭುಕ್, ಯಜ್ಞ ಸಾಧನ. ಯಜ್ಞಿ ಅಂದರೆ ಯಜ್ಞ ಉಳ್ಳವನು ಅಂತ. ಯಜ್ಞ ಉಳ್ಳವನು ಅಂದರೆ ಯಾರು ಯಜ್ಞ ಉಳ್ಳವರು? ನಾವು ಯಜ್ಞ ಮಾಡ್ತೇವೆ ಅಂದ್ರೆ ಯಜ್ಞ ಉಳ್ಳವರು ನಾವು. ನಮಗೆ ಹಾಗೊಂದು ಭ್ರಮೆ ಇದೆ, ನಾವು ಯಜ್ಞ ಮಾಡಿದ್ದೇವೆ ಅದರಿಂದ ನಾವು ಯಜ್ಞಗಳು ಅಂತ, ಯಜ್ಞ ಉಳ್ಳವರು ಅಂತ. ವಿಷ್ಣು ಸಹಸ್ರನಾಮ ಧರ್ಮರಾಜನಿಗೆ ಉಪದೇಶ ಮಾಡುತ್ತಾ ಭೀಷ್ಮಾಚಾರ್ಯರು, ಅಲ್ಲಪ್ಪ, ನಾವು ಯಜ್ಞ ಮಾಡಿದರೂ ಕೂಡ ನಾವು ಯಜ್ಞಿಗಳು ಅಲ್ಲ. ಯಾಕೆ ಅಂದರೆ ಯಜ್ಞಿ ಅಂದರೆ ಯಜ್ಞ ಉಳ್ಳವನು. ಯಾರು? ಯೋಚನೆ ಮಾಡು. ನಿಜವಾಗಿ ಯಜ್ಞ ಉಳ್ಳವನು ಯಾರು? ಲೋಕದಲ್ಲಿ ಯಜ್ಞ ಉಳ್ಳವನು ಅಂದರೆ ನಾವೇ. ಯಾಕಂದ್ರೆ ಈಗ ನಾವು ದುಃಖಿ ಅಂತೇವೆ. ದುಃಖಿ ಅಂದರೆ ಏನು? ದುಃಖ ಉಳ್ಳವರು. ನಮಗೆ ದುಃಖ ಇದೆ, ಅದು ನಾವು ದುಃಖಿಗಳು. ಹಾಗೆ ಯಜ್ಞ ಉಳ್ಳವರು ಯಜ್ಞಗಳು. ಯಜ್ಞಿ ದುಃಖಿ ಇದ್ದ ಹಾಗೆ. ಸುಖ, ನಾವು ಸುಖಿ, ನಾನು ಧನಿ, ನಾನು ಯಜ್ಞಿ, ನಾನು ದುಃಖಿ. ಕರೆಕ್ಟು, ತಪ್ಪೇನಿದೆ? ನೀನು ದುಃಖಿಯೂ ಅಲ್ಲ, ನೀನು ಧನಿಯೂ ಅಲ್ಲ, ನೀನು ಯಜ್ಞಿಯೂ ಅಲ್ಲ. ಯಾಕೆಂದ್ರೆ ಒಂದು ವಿಷಯ ನಾವು ನೋಡಿದ್ರೆ ಗೊತ್ತು. ವ್ಯವಹಾರದಲ್ಲಿ ನಾವು ಧನಿ ಅಂದರೆ ಧನಿಕರಿಗೆ ಹೇಳೋದಲ್ವಾ, ಅಂದರೆ ದುಡ್ಡು ಇದ್ದವರಲ್ಲ. ಯಾಕೆಂದ್ರೆ ಇವಾಗ ಒಬ್ಬರು ಧನಿಕರು ಹೊರಟಿರ್ತಾರೆ ಪ್ರಯಾಣಕ್ಕೆ. ಅವು ಪ್ರಯಾಣಕ್ಕೆ ಹೊರಟಾಗ ಇದನ್ನು ಹಿಡ್ಕೊ ಅಂತ ಒಂದು ಕಟ್ಟು, ಒಂದು 10 ಲಕ್ಷ ರೂಪಾಯಿ ಡ್ರೈವರ್ ಹತ್ರ ಕೊಟ್ಟಿರ್ತಾರೆ. ಯಾರು? ಧನ ಉಳ್ಳವನು, ಡ್ರೈವರು. ಅದೇ ಅವನು ಧನಿಕ ಅಲ್ಲ. ಇವ್ರ ಕಿಸೆಯಲ್ಲಿ 10 ಪೈಸೆ ಇಲ್ಲ, ಆದರೆ ಧನಿಕರು ಹಿಂದೆ ಕೂತಿದ್ದಾರೆ, ಅವ್ರ ಕಿಸೆಯಲ್ಲಿ ಏನೂ ಇಲ್ಲ. ಇವನು ಪಾಪರು ಮುಂದೆ ಕೂತಾನೆ, ಅವನ ಕಿಸೆಯಲ್ಲಿ 10 ಲಕ್ಷ ರೂಪಾಯಿ ಇದೆ. ಅಂದರೆ ಹಿ ಹೂ ಹ್ಯಾಸ್ ಮನಿ ಅಲ್ಲ, ಹಿ ಹೂ ಓನ್ಸ್ ಮನಿ. ದುಡ್ಡಿದ್ದವರು ಧನಿಕರಲ್ಲ. ಯಾಕೆಂದ್ರೆ ಅಟೆಂಡರ್ ಹತ್ರವೇ ದುಡ್ಡು ಇರೋದು, ಡ್ರೈವರ್ ಹತ್ರವೇ ಇರೋದು. ಇವ್ರ ಕಿಸೆಯಲ್ಲಿ ಹಾಕೊಳ್ಳೋದೇ ಇಲ್ಲ ಯಜಮಾನರು, ಆದರೆ ಅವರೇ ಧನಿಕರು. ಸಮಾಜ ಅವನನ್ನು ಧನಿ ಅಂತ ಹೇಳೋಲ್ಲ. ಹಾಗಾದ್ರೆ ಧನಿ ಅಂದರೆ ದುಡ್ಡಿನ ಒಡೆಯ ಅಂತ ಅರ್ಥ. ದುಡ್ಡು ಇರುವವ ಅಲ್ಲ.
ಅವನ ಕಿಸೆಯಲ್ಲಿ ಇದ್ರೆ ಅದರ ಒಡೆತನ ಅವನಿಗಿರಲಿ, ಯಜಮಾನ ಕೇಳಿದಾಗ ಕೊಡಬೇಕು ಅಷ್ಟೇ, ಆದರೆ 5 ಪೈಸೆ ತೆಗೆಯೋ ಅಧಿಕಾರ ಇಲ್ಲ. ಸೊ ಯಾರಿಗೆ ದುಡ್ಡಿನ ಬಗ್ಗೆ ಸ್ವಾತಂತ್ರ್ಯ ಇದೆಯೋ ಅವನು ಧನಿಕ. ಹಾಗೆ ದುಃಖಿ ಅಂದರೆ ಯಾರಿಗೆ ದುಃಖದ ಬಗ್ಗೆ ಸ್ವಾತಂತ್ರ್ಯ ಇದೆಯೋ ಅವನು ದುಃಖಿ. ನಮಗೆ ಸ್ವಾತಂತ್ರ್ಯ ಇದ್ರೆ ದುಃಖಿಗಳು ಯಾಕಾಗ್ತಿದ್ದೆವು? ನಮಗೆ ಸ್ವಾತಂತ್ರ್ಯ ಇಲ್ಲ ಅಂತ ದುಃಖ ಪಡ್ತೇವೆ ನಾವು. ಆದ್ರಿಂದ ನಾವು ದುಃಖಿಗಳು ಅಲ್ಲ, ದುಃಖದ ಒಡೆಯರಲ್ಲ, ಮತ್ತೆ ದುಃಖ ಅನುಭವಿಸುವವರು. ದುಃಖಿ ಅಂದರೆ ದುಃಖದ ಒಡೆಯ. ಹಾಗೆ ಯಜ್ಞಿ ಅಂದರೆ ಯಜ್ಞದ ಒಡೆಯ, ನಾವು ಒಡೆಯರಲ್ಲ. ಈ ಭಾಷಾಶಾಸ್ತ್ರವನ್ನು ನೋಡಿದರೆ ನಾವು ಯಾಜ್ಞಿಕರು ಅಲ್ಲಪ್ಪ, ನೀನೇ ಯಜ್ಞ ಉಳ್ಳವನು ಅಂದರೆ ಯಜ್ಞದ ಒಡೆಯ. ಯಜ್ಞದ ಎಲ್ಲ ಹೊಣೆಗಾರಿಕೆ, ಅದರ ಸ್ವಾತಂತ್ರ್ಯ, ಅದರ ಒಡೆತನ, ಅದರ ಫಲವನ್ನು ಕೊಡುವವನು, ಅದರಿಂದ ನಾವು ಕೊಟ್ಟದನ್ನು ಸ್ವೀಕರಿಸುವವನು, ಅದನ್ನು ಮಾಡಗೊಡುವವನು, ನಮ್ಮ ಒಳಗಿದ್ದು ಹೊರಗಿದ್ದು ಎಲ್ಲ ಕ್ರಿಯೆಗಳನ್ನು ಮಾಡುವವನು. ಇಷ್ಟೂ ಇದು ನಿನಗೆ ಸಂದದ್ದು. ಬರೀ ಯಜ್ಞದ ಯಜಮಾನ ಅಂತ ಅಷ್ಟೇ ಅಲ್ಲ ನೀನು. ಒಂದು ಯಜ್ಞ ಆಗ್ಬೇಕಾದ್ರೆ ಏನೇನು ಬೇಕು? ಅಗ್ನಿಕುಂಡ ಬೇಕು, ಕುಂಡಕ್ಕೆ ಇಟ್ಟಿಗೆ ಕಟ್ಟಬೇಕು. ಅಲ್ಲ, ಹಳೆ ಕಾಲದ, ಈಗೇನು ಕುಂಡ ಮಾಡೋಲ್ಲ ಅಂತ ಹೇಳಿದ್ನಲ್ಲ, ಏನೊಂದು ಬಾಣಾಲೆ, ಕಬ್ಬಿಣದ ಬಾಣಾಲೆಯಲ್ಲಿ ಯಜ್ಞ ಮಾಡ್ತಾರೆ, ಅದು ಪುರೋಹಿತರು ಹೊತ್ಕೊಂಡು ಬರ್ತಾರೆ. ಅದು ಏನೋ ಒಂದು ಪ್ರಾರಬ್ಧ ಕರ್ಮ, ಪುರೋಹಿತರದ್ದು ಮಾಡಿಸೋರದ್ದು ಒಟ್ಟಿಗೆ ಪ್ರಾರಬ್ಧ ಕರ್ಮ. ಅದು ಇಬ್ಬರಿಗೂ ಉಪಯೋಗ ಇಲ್ಲದೆ ಒಂದು ಕ್ರಿಯೆ ಅದು. ಸರಿ, ಏನೋ ಒಂದು ಬಾಣಾಲೆ ಇಟ್ಕೊಂಡು ಬರ್ತಾರೆ, ಅದಕ್ಕೆ ಒಂದಿಷ್ಟು ತುಪ್ಪ ಹೊಯ್ತಾರೆ, ಹೊಗೆ ಬರ್ತಾ ಇರ್ತದೆ, ಬೆಂಕಿ ಜ್ವಾಲೆಯೇ ಇಲ್ಲ, ಹೊಗೆಗೆ ತುಪ್ಪ ಹೊಯ್ತಾರೆ. ಸರಿ, ಆಮೇಲೆ ಅಷ್ಟು ದಕ್ಷಿಣೆ ಕೊಟ್ಟದನ್ನು ಕಿಸೆ ಹಾಕೊಂಡು ಹೋಗ್ತಾರೆ. ಇವರಿಗೂ ಉಪಯೋಗ ಇಲ್ಲ, ಅವರಿಗೆ ಆದರೂ ಸ್ವಲ್ಪ ಆದರೂ ಉಪಯೋಗ ಉಂಟು, ಒಂದಿಷ್ಟು ಕಾಸು ಆದರೂ ಸಿಕ್ತು. ಮಾಡಿಸೋರಿಗೆ ಕಾಸು ಕಳ್ಕೊಂಡದ್ದು ಅಷ್ಟೇ, ಬಂತು, ಏನು ಉಪಯೋಗ ಇಲ್ಲ. ಯಾಕಂದ್ರೆ ಯಜ್ಞವೇ ಅಲ್ಲ ಅದು. ಅಂಥ ದರಿದ್ರ ಕ್ರಿಯೆಗಳನ್ನು ಮಾಡಿಸ್ತಾರೆ ಮನೆಯಲ್ಲಿ. ಅದು ನಿಜವಾದ ಯಜ್ಞ ಅಂತಂದರೆ ಅದನ್ನು ಮಾಡಬೇಕಾಗಿದ್ದರೆ ಮೊದಲು ಕುಂಡ ಬೇಕು, ಅಗ್ನಿಕುಂಡ. ಒಂದು ಕುಂಡ ಅಂತಂದರೆ ಇಟ್ಟಿಗೆಗಳನ್ನಿಟ್ಟು ಕುಂಡ ಕಟ್ಟಬೇಕು. ಇಟ್ಟಿಗೆಗಳು ಅಂದರೆ ಎಷ್ಟು ಇಟ್ಟಿಗೆ ಇಡಬೇಕು ಅದಕ್ಕೂ ಲೆಕ್ಕ ಇತ್ತು. ಎಷ್ಟು ಇಟ್ಟಿಗೆಗಳು ಅಂದರೆ ಭಗವಂತ ಎಷ್ಟು ಇಟ್ಟಿಗೆ ಇಟ್ಟು ಕುಂಡ ಮಾಡಿದನೋ ಅಷ್ಟೇ ಇಟ್ಟಿಗೆ ಇಟ್ಟು ನಾವು ಈ ಕುಂಡ ಮಾಡಬೇಕು. ಭಗವಂತ ಏನು ಇಟ್ಟಿಗೆ ಇಟ್ಟು ಮಾಡಿದ? ನಮ್ಮ ದೇಹ ಅನ್ನೋದು ಒಂದು ಯಜ್ಞಕುಂಡ. ನಮ್ಮ ದೇಹವೇ ಒಂದು ಯಜ್ಞಕುಂಡ. ಇದರಲ್ಲಿ ದಿನಾ ನಾವು ಭಗವಂತನಿಗೆ ಪ್ರಾಣಾಯ ಸ್ವಾಹ ಆಹುತಿ ಕೊಡ್ತಾ ಇದ್ದೇವಲ್ಲ, ಭಗವಂತನ ನಿತ್ಯ ಆಹುತಿ ಕೊಡ್ತೇವಲ್ಲ, ಆ ಭಗವಂತ ಈ ಕುಂಡದಲ್ಲಿ ಆಹುತಿ ಕೊಡ್ತೇವೆ. ಈ ಕುಂಡದಲ್ಲಿ ಎಷ್ಟು ಇಟ್ಟಿಗೆ ಇಟ್ಟು ಈ ಕುಂಡ ಮಾಡಿದ್ದಾನೆ ಭಗವಂತ? ದೇರ್ ಆರ್ 360 ಬೋನ್ಸ್ ಇನ್ ಅವರ್ ಬಾಡಿ. ಅದೇ ಬೋನ್ಸ್ ಏನಿದೆ ಒಳಗೆ, ಅದು ಈ ಕುಂಡದ ಇಟ್ಟಿಗೆ. ಸೊ 360 ಇಟ್ಟಿಗೆಗಳನ್ನಿಟ್ಟು ಒಂದು ಕುಂಡ ಮಾಡಿ ಕಳಿಸಿದ್ದಾನೆ, ಅದರಲ್ಲಿ ಆಹುತಿ ಕೊಡುವಂತ. ಆಮೇಲೆ ಕಾಲಪುರುಷನ ಪೂಜೆ ಮಾಡಲಿಕ್ಕೆ ಅಲ್ಲಿಗೂ 360 ಇಟ್ಟಿಗೆಗಳನ್ನು ಮಾಡಿ ಕಳಿಸಿದ. ಏನು 360? 1 ವರ್ಷ ಯಜ್ಞ, ಅಖಂಡ ಯಜ್ಞ. ಆ 1 ವರ್ಷ ಯಜ್ಞಕ್ಕೆ ಹೆಸರು ಏನು ಗೊತ್ತಾ? ವೇದ ಗವಾಮಯನ ಅಂತ. ಅದು 1 ವರ್ಷ ಹಿಡಿದ್ರೆ 360 ದಿವಸ, 1 ವರ್ಷ ಇಡೀ ಗವಾಮಯನ ಅಂತ. ಗವಾಮಯನ ಅಂತ ಅನ್ನೋದಕ್ಕೆ ಮೇಲು ನೋಟಕ್ಕೆ ಏನೋ ಗೋವುಗಳನ್ನು ಓಡಾಡಿಸುವುದು ಅಂತ ಅರ್ಥ ಕಾಣ್ತದೆ. ಅಲ್ಲ, ಗವಾಮಯನ ಅಂದರೆ ಗೌಹು ಅಂದರೆ ಕಿರಣಗಳು, ಸೂರ್ಯ ಕಿರಣಗಳಿಗೆ ಗೌಹು ಅಂತಾರೆ ಸಂಸ್ಕೃತದಲ್ಲಿ. ಈ ಸೂರ್ಯ ಕಿರಣಗಳ ಸುತ್ತಾಟ, ಅದು ಒಂದು ಪ್ರತಿದಿನವೂ ಸೂರ್ಯ ಕಿರಣ ಪೂರ್ವದಿಂದ ಪಶ್ಚಿಮಕ್ಕೆ ಹೋಗಿ, ಆಮೇಲೆ ಅಲ್ಲಿಂದ ಕೆಳಕ್ಕೆ ಹೋಗಿ ಅಮೆರಿಕಕ್ಕೆ ಹೋಗಿ, ಆಮೇಲೆ ಪುನಃ ಇಂಡಿಯಾಕ್ಕೆ ಬಂದು, ಪುನಃ ಅಮೆರಿಕಕ್ಕೆ ಹೋಗಿ, ಪುನಃ ಇಂಡಿಯಾಕ್ಕೆ ಬಂದು ಸುತ್ತಾಡ್ತಾ ಇರ್ತಲ್ಲ. ಈ ಸೂರ್ಯನ ಹಗಲು ರಾತ್ರಿಗಳ ಗತಿ ಉಂಟಲ್ಲ, ಇದನ್ನ ಗವಾಮಯನ ಅಂತಾರೆ. ಅದೊಂದು ಯಜ್ಞ, ಅದು ಸೂರ್ಯ ಮಾಡುವ ಯಜ್ಞ. ಅದರ ಜೊತೆಗೆ ನಾವು ಒಂದು ಯಜ್ಞ ಮಾಡಬೇಕು. ಏನು ಯಜ್ಞ? ಹೌದು, ಸೂರ್ಯ ಮೇಲೆ ಹೋದ, ಅಮೆರಿಕಕ್ಕೆ ಹೋದ, ಅಮೆರಿಕ ಹೋದಾಗ ರಾತ್ರಿ ಆಯಿತು, ಪುನಃ ಇಂಡಿಯಾಕ್ಕೆ ಬಂದ, ರಾತ್ರಿ ಆಯಿತು. ಎಲ್ಲಿ? ಅಮೆರಿಕದಲ್ಲಿ. ಅಮೆರಿಕಕ್ಕೆ ಹೋದಾಗ ನಮಗೆ ರಾತ್ರಿ ಆಯಿತು, ಅವನು ಇಂಡಿಯಾಕ್ಕೆ ಬಂದಾಗ ಅಮೆರಿಕಕ್ಕೆ ರಾತ್ರಿ ಆಯಿತು. ಹೀಗೆ ನಮಗೆ ಹಗಲು, ಅವರಿಗೆ ರಾತ್ರಿ, ಅವರಿಗೆ ಹಗಲು, ನಮಗೆ ರಾತ್ರಿ. ಈ ಥರ ಮಾಡಿಕೊಂಡು ಇಡೀ ನಿರಂತರ ಈ ಸೂರ್ಯಚಂದ್ರರು ಹಗಲು ರಾತ್ರಿಗಳನ್ನು ಮಾಡ್ತಾ ಇದ್ದಾರೆ. ಅದು ಗ್ರಹಗಳ ನಿರಂತರ ಗತಿ. ಅದು ಯಾವುದು ತಿರುಗಿದ್ರು ಅದ್ರ ಬೇಡ ನಮಗೆ ಈಗ ಚರ್ಚೆ. ಸೂರ್ಯನ ಸುತ್ತ ಭೂಮಿ ತಿರುಗಿದ್ರು, ಸೂರ್ಯನ ಭೂಮಿ ಹೀಗೆ ತಿರುಗಿದ್ರು, ಭೂಮಿ ತಿರುಗಿದ್ರು ಹಗಲು ರಾತ್ರಿ ಆಗತ್ತೆ, ಸೂರ್ಯ ತಿರುಗಿದ್ರು ಆಗುತ್ತೆ. ಯಾವುದು ತಿರುಗಿದ್ರು ಹಗಲು ರಾತ್ರಿ ಆಗತ್ತೆ. ಯಾವುದಾದ್ರು ಒಂದು ತಿರುಗು, ಎರಡೂ ನಿಂತಲ್ಲೇ ಇದ್ರೆ ಹಗಲು ರಾತ್ರಿ ಆಗೋಲ್ಲ ಅಷ್ಟೇ. ಇದು ತಿರುಗಿದ್ರು ಆಗತ್ತೆ, ಇದು ತಿರುಗಿದ್ರು ಆಗತ್ತೆ. ಯಾವುದೋ ಒಂದು ತಿರುಗಿದ್ರೆ ಹಗಲಾಗತ್ತೆ, ರಾತ್ರಿ ಆಗತ್ತೆ. ಹಾಗಾಗಿ ಅದು ವಿಜ್ಞಾನಿಗಳು ತಲೆ ಚಚ್ಚಿಕೊಳ್ಳಿ, ಆ ವಿಷಯ ಬಿಡೋಣ ಅಂತ. ಹಗಲು ರಾತ್ರಿ ಆಗುತ್ತೆ ನಿರಂತರವಾಗಿ ಸೂರ್ಯ ಗತಿಯಿಂದ. ಅದೇ ನಾವು ಆ ಹಗಲು ರಾತ್ರಿ ಉಂಟಲ್ಲ, ಒಂದು ದಿನ ಆಯ್ತಲ್ಲ, ಒಂದು ದಿನ ಅನ್ನೋದು ಕಾಲಕುಂಡದ ಒಂದು ಇಟ್ಟಿಗೆ. ಹಾಗೆ 360 ಇಟ್ಟಿಗೆ ಇಟ್ಟುಬಿಟ್ರೆ 1 ವರ್ಷದ ಕುಂಡ ಆಯಿತು. ಓಹೋ, ಅದನ್ನೇ 1 ವರ್ಷ ಭಗವಂತನ ಆರಾಧನೆ ಆಯಿತು ನೋಡಿ. ಕಾಲದಲ್ಲೂ 360 ಇಟ್ಟಿಗೆಗಳನ್ನಿಟ್ಟು ಒಂದು ಕುಂಡ ಮಾಡಿ ಕೊಟ್ಟ.
ದೇಹದಲ್ಲಿ 360 ಅಸ್ಥಿಗಳನ್ನು ಇಟ್ಟು ಒಂದು ಕುಂಡ ಮಾಡಿಕೊಟ್ಟ. ಇದನ್ನು ನಾನು ಹಿಂದೆ ಹೇಳಿದ್ದೆ. ಇವತ್ತು ವೈದ್ಯಶಾಸ್ತ್ರದಲ್ಲಿ ಡಾಕ್ಟ್ರುಗಳು 360 ಅಸ್ಥಿ ಸಿಕ್ಕಿಲ್ಲ, ಅವ್ರಿಗೆ ಸ್ವಲ್ಪ ಕಮ್ಮಿ ಸಿಕ್ಕಿದೆ. ಏನು ಮಾಡೋದು, ಅದಕ್ಕೆ ತಲೆ ಕೆಡಿಸ್ಕೊಳ್ಬೇಡಿ. ಡಾಕ್ಟ್ರುಗಳಿಗೆ ಪೂರ ಸಿಕ್ಕೋಲ್ಲ. ಈ ದೇಹದೊಳಗಿರ್ತಕ್ಕಂಥ ಷಡ್ಚಕ್ರಗಳು ಏನು ಅಂತ ತಲೆಬಿಡ ಗೊತ್ತಾಗೋಲ್ಲ ಡಾಕ್ಟ್ರುಗಳಿಗೆ. ಅವರಿಗೆ ಏನಿಟ್ಟರು ಕಾಣದಂಥ ಅನೇಕ ಸಂಗತಿಗಳು ದೇವರು. ಹೊರಗೆ ಹೇಗೆ ಹಾಗೆ ಒಳಗೆ ನಮ್ಮ ಕಣ್ಣಿಗೆ ಕಾಣದ ಅನೇಕ ಎನರ್ಜಿಗಳಿವೆ, ಅದೆಲ್ಲ ಡಾಕ್ಟ್ರುಗಳಿಗೆ ಕಾಣೋಲ್ಲ. ಆ ಎನರ್ಜಿಗಳಿಂದಲೇ ನಿಜವಾಗಿ ಈ ದೇಹ ಇರೋದು. ಅವರಿಗೆ ಕಾಣುವ ಸಂಗತಿಯಿಂದ ಅಲ್ಲ, ಅವರಿಗೆ ಕಾಣದ ಸಂಗತಿಗಳಿಂದ ಈ ದೇಹ ಬದುಕಿರೋದು. ಅದು ಅವ್ರಿಗೆ ಕಾಣೋಲ್ಲ. ಮತ್ತು ಹಾಗಾದ್ರೆ ಏನಾದರೂ ದೇಹದಲ್ಲಿ ಕೆಟ್ಟದ ತೊಂದರೆಗಳಾದರೆ ಹೆಂಗೆ ರಿಪೇರಿ ಮಾಡ್ತಾರೆ ಅವರು? ದೇವರೇ ಕಾಪಾಡಬೇಕು ಅವರನ್ನು. ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ಲದ ಸಂಗತಿಗಳಿಂದ ಈ ದೇಹ ನಡೀತಾ ಇರೋದು. ಅದು ಮೆಡಿಕಲ್ ಸೈನ್ಸಿಗೆ ಇವತ್ತಿಗೂ ಗೊತ್ತಿಲ್ಲ. ಕಾಣುವ ಸಂಗತಿಗಳಲ್ಲಿ ಏನೋ ರಿಪೇರಿ ಮಾಡೋದಷ್ಟೇ, ಪತ್ತೆ ಹಾಕೋದು, ಎಲ್ಲೋ ಗಾಯ ಆದರೆ ಪ್ಯಾಚ್ ಹಾಕೋದಷ್ಟೇ. ಆದರೆ ಒಳಗೆ ಇರತಕ್ಕಂಥ ಎನರ್ಜಿಗಳು, ಹಾಗೆ ಅಸ್ಥಿಗಳಲ್ಲಿ ಅದರ ಸೂಕ್ಷ್ಮಾತಿ ಸೂಕ್ಷ್ಮ ಪ್ರಭೇದಗಳನ್ನು ಪರಿಗಣನೆ ಮಾಡಿ ಅವರು 360 ಅಸ್ಥಿಗಳು, 360 ಬೋನ್ಸ್, 360 ಮ್ಯಾರೋಸ್, 360 ಜಾಯಿಂಟ್ಸ್ ಅಂತ ಪ್ರಾಚೀನರು 360 ಒಳಗಿನಿಂದ ಬಹಳ ವಿಶಿಷ್ಟವಾದ ರೀತಿಯಲ್ಲಿ ಅದನ್ನು ಪರಿಗಣಿಸಿದ್ದಾರೆ. ಹಾಗಾಗಿ 360 ಇಟ್ಟಿಗೆಗಳಿಂದ ಒಂದು ಕುಂಡ ಮಾಡಿಕೊಟ್ಟಿದ್ದಾನ ಭಗವಂತ ಇಲ್ಲಿ ದೇಹದಲ್ಲಿ. 360 ಇಟ್ಟಿಗೆಗಳಿಂದ ಕಾಲದ ಕುಂಡ ಮಾಡಿಕೊಟ್ಟಿದ್ದಾನ. ಕಾಲಪುರುಷನ ಪೂಜೆಗೆ 360 ಕುಂಡದ ಒಂದು ವರ್ಷವೇ ಒಂದು ಕುಂಡ, ಇಲ್ಲಿ ಈ ದೇಹವೇ ಒಂದು ಕುಂಡ. ಅದನ್ನ ನೆನಪಿಸಿಕೊಳ್ಳುವುದಕ್ಕೋಸ್ಕರ ನಾವು 360 ಇಟ್ಟಿಗೆಗಳಿಂದ ಕುಂಡ ಕಟ್ಟಬೇಕಿದ್ರು. ಸೊ ನಾವು ಮನೆಯಲ್ಲಿ ಹೋಮಕ್ಕೋಸ್ಕರ ಕಟ್ಟುವ ಕುಂಡ ಉಂಟಲ್ಲ, ಆ ಕುಂಡದಲ್ಲೂ 360 ಇಟ್ಟಿಗೆಗಳಿರ್ಬೇಕು. ಯಾಕೆಂದ್ರೆ 360 ಅನ್ನೋದು ಇಟ್ಸ್ ಎ ಸಿಗ್ನಿಫಿಕೆಂಟ್ ನಂಬರ್. ಅದು ಸುಮ್ಮನೆ ಅಲ್ಲ. 359 ಇಟ್ಟಿಗೆಯಿಂದ ಮಾಡಿದರೆ ಹೋಮ ಆಗೋಲ್ಲ, 361 ಇಟ್ಟಿಗೆ ಮಾಡಿದರೆ ಹೋಮ ಆಗುವುದಿಲ್ಲ. 360 ಇಟ್ಟಿಗೆಗಳಿಂದ ಕುಂಡ ಮಾಡಬೇಕು. ಅದು ನಮ್ಮ ಅಧ್ಯಾತ್ಮ ಮತ್ತು ಅಧಿಭೂತ ಪ್ರಪಂಚದಲ್ಲಿ 360 ದಿನಗಳ ವರ್ಷವನ್ನು, 360 ಅಸ್ಥಿಗಳ ಈ ದೇಹವನ್ನು ರೆಪ್ರೆಸೆಂಟ್ ಮಾಡುತ್ತೆ ಆ ಕುಂಡ. ಇದಿದ್ರೆ ಏನನ್ನೂ ರೆಪ್ರೆಸೆಂಟ್ ಮಾಡೋಲ್ಲ. ಸೊ ಅದು ಮೀನಿಂಗ್ಫುಲ್ ಆಗ್ಬೇಕಾದ್ರೆ 360. ನಚಿಕೇತನಿಗೆ ಯಮ ಯಾ ಇಷ್ಟಕಾಹ ಯಾವತೀರ್ವಾ ಯಥಾವಾ. 360 ಇಟ್ಟಿಗೆ ಯಾಕಿಡಬೇಕು ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡಿದಂತೆ ನಚಿಕೇತನಿಗೆ ಯಮ. ಯಾಕೆ ಅಂದರೆ ಇಷ್ಟಕ ದೇವತಾ ವಿಷ್ಣು ಷಷ್ಟ್ಯುತ್ತರ ಶತತ್ರಿಕಂ. ಆ 360 ಇಟ್ಟಿಗೆಯಲ್ಲಿ 360 ರೂಪದಿಂದ ನಾರಾಯಣ ನೆಲೆಸಿದ್ದಾನೆ. ಅದು ಭಗವಂತನ. ನೋಡಿ, ಒಂದು ಯಜ್ಞ ಆಗ್ಬೇಕಾದ್ರೆ ಭಗವಂತ ಎಷ್ಟು ರೂಪಗಳಿಂದ ನೆರವು ಮಾಡಬೇಕು. ಅವನು ಯಜ್ಞಿ. ಯಾಕೆ ಅಂದರೆ ಆ 360 ಇಟ್ಟಿಗೆಗಳಲ್ಲಿ ಭಗವಂತನ 360 ರೂಪಗಳನ್ನು ಉಪಾಸನೆ ಮಾಡು. ಆಮೇಲೆ ಅಗ್ನಿಯಲ್ಲಿ ಅಗ್ನಿ ಅಂತರ್ಗತ ನಾರಾಯಣನನ್ನು ಉಪಾಸನೆ ಮಾಡು. ಆಮೇಲೆ ಆಹುತಿ ಕೊಡಬೇಕಾಗಿದ್ರೆ 16 ಜನ ಪುರೋಹಿತರು, ಅವರಲ್ಲಿ ಭಗವಂತನನ್ನು ನೋಡು. ಯಜಮಾನ ಒಬ್ಬ ಯಜ್ಞ ಮಾಡಿಸುವಂಥವನು, ಅವನಲ್ಲಿ ಭಗವಂತ ಕೂತು ಕಾರ್ಯ ಮಾಡಿಸಬೇಕು. ಆಮೇಲೆ ಸುರುವ ಸ್ಪೂನುಗಳು, ಆ ತುಪ್ಪ ಆಹುತಿ ಕೊಡ್ಲಿಕ್ಕೆ ಬೇರೆ ಬೇರೆ ಆಕಾರದ ಈಗದ ಸ್ಪೂನಿನ ಆಕಾರದ ಇವೆ, ಮತ್ತೊಂದು ಚೌಕಾಕಾರದ, ಅದನ್ನೇ ಒಂದನ್ನು ಸುರುಕ್ ಅಂತಾರೆ, ಒಂದನ್ನು ಸುರುವ ಅಂತಾರೆ. ಅದು ಸ್ಪೂನಿನ 2 ಪ್ರಭೇದಗಳು. ಅವೆಲ್ಲ ಇವತ್ತು ಚಿತ್ರದಲ್ಲಿ ನೋಡ್ಬೇಕಷ್ಟೆ, ಇವತ್ತೆಲ್ಲಿ ಚಾಲ್ತಿಯಲ್ಲಿಲ್ಲ. ಯಾಕಂದ್ರೆ ಆ ರೀತಿ ಹೋಮಕ್ಕೆ ಉಪಯೋಗಿಸುವುದಿಲ್ಲ. ಅದನ್ನ ಮರದಿಂದಲೇ ಮಾಡಬೇಕು, ಲೋಹದ್ದಾಗೋದಿಲ್ಲ. ಅದನ್ನು ಉಪಯೋಗಿಸ್ತಿದ್ರು ಸುರುವ. ಆ ಸುರುವಗಳಲ್ಲಿಯೂ ಭಗವಂತ ತುಂಬಿರಬೇಕು. ಆ ತುಪ್ಪ ಏನೋ ಇನ್ನೊಂದು ಆಹುತಿ ಇಟ್ಟಿರ್ತಾರೆ, ಆ ದ್ರವ್ಯದಲ್ಲಿಯೂ ಭಗವಂತ. ಅದೆಲ್ಲವನ್ನು ಅದಕ್ಕೆ ಹೊಯ್ಯಬೇಕು. ಹೊಯ್ಯುವ ಕ್ರಿಯೆಯಲ್ಲೂ ಭಗವಂತ ತುಂಬಿರು. ಇಷ್ಟೆಲ್ಲ ಎಲ್ಲದರಲ್ಲಿಯೂ ಅಂತರ್ ಬಹಿಶ್ಚ ತತ್ ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಶ್ಚೇತ್ ಕರ್ಮ ಭವತಿ. ಯಜ್ಞ ಆಗತ್ತೆ. ಹಾಗಾಗಿ ಎಲ್ಲ ಯಜ್ಞದ ಒಂದೊಂದು ಕ್ರಿಯೆ ಒಳಗೂ ತುಂಬಿ ಯಜ್ಞವನ್ನು ನಿರ್ವಹಣೆ ಮಾಡ್ತಕ್ಕಂಥ ಭಗವಂತನೇ ನಿಜವಾದ ಯಜ್ಞಿ. ಉಳಿದವರು ಯಾರು ಯಜ್ಞ ಉಳ್ಳವರಲ್ಲ. ಯಜ್ಞದ ಎಲ್ಲ ಕ್ರಿಯೆಯಲ್ಲೂ ನೀನು ನಿಂತು ನಿರ್ವಹಣೆ ಮಾಡುವ ನೀನೇ ಅದರ ಒಡೆಯ. ಅದರ ಸ್ವಾತಂತ್ರ್ಯ ಇರತಕ್ಕಂಥ ಯಜ್ಞ ನೀನು. ಯಜ್ಞಭೃತ್ ಯಜ್ಞಕೃತ್ ಯಜ್ಞಿ ಯಜ್ಞಭುಕ್. ಆದ್ಮೇಲೆ ಆ ಯಜ್ಞದಲ್ಲಿ ನಾವು ಹಾಕಿದ್ದನ್ನು ಸ್ವೀಕಾರ ಮಾಡುವವನು ಯಾರು? ನಾವು ಬೇರೆ ಬೇರೆ ಜನರಿಗೆ ಕೊಟ್ಟಿದ್ದೇವ್ರಿ. ಅಗ್ನೇ ಸ್ವಾಹ, ಆಮೇಲೆ ವಾಯುವೇ ಸ್ವಾಹ, ಸೂರ್ಯಾಯ ಸ್ವಾಹ, ಪ್ರಜಾಪತಯೇ ಸ್ವಾಹ, ಇಂದ್ರಾಯ ಸ್ವಾಹ. ನಾವು ಬೇರೆ ಬೇರೆ ಜನರಿಗೆ ಕೊಟ್ಟಿದ್ದೇವೆ. ಅವನು ಒಬ್ಬನೇ ವಿಷ್ಣು ಒಬ್ಬನೇ ತಗೊಂಡ್ಬಿಟ್ರೆ ಗತಿಯೇನು ನಮ್ದು? ನಾವು ವಿಷ್ಣುವಿಗೆ ಕೊಟ್ಟದಲ್ಲಪ್ಪ, ಬೇರೆ ಬೇರೆ ಜನರಿಗೆ ಕೊಟ್ಟಿದ್ದೇವೆ ಅಂದರೆ ಯಜ್ಞಭುಕ್ ಒಂದು. ನೀನು ಯಾವ ದೇವರ ಹೆಸರಿನಲ್ಲಿ ಆಹುತಿ ಕೊಟ್ಟರು ಅದು ಯಾವಾಗಲೂ ಎಲ್ಲಿ ಹೋಗು ಅಂದರೆ ಪರಶಕ್ತಿಗೆ ಹೋಗಿ ಸೇರಬೇಕು. ಅವಾಂತರ ದೇವತೆಗಳಿಗೆ ಹೋಗೋಲ್ಲ ಅದು.
ಯಜ್ಞಭುಕ್. ಯಾವ ಹೆಸರಿನಿಂದ ನೀನು ಆಹುತಿ ಕೊಟ್ಟರು ಅದು ನನಗೆ. ಅಹಂ ಹಿ ಕೃಷ್ಣ ಹೇಳ್ತಾನೆ ನೋಡಿ ಗೀತೆಯಲ್ಲಿ, ಅಹಂ ಹಿ ಸರ್ವಯಜ್ಞಾನಾಂ ಭೋಕ್ತಾ ಚ ಪ್ರಭುರೇವಚ. ಎಲ್ಲಿ ಏನು ನಡೆದರೂ ಅದನ್ನ ನಿಮಗೆ ಗೊತ್ತಿಲ್ಲದೆ ಇರಲಿ, ನಾನು ಸ್ವೀಕರಿಸ್ತೇನೆ. ಆದರೆ ನಾನು ಸ್ವೀಕರಿಸ್ತೇನೆ ಅಂತ ತಿಳಿದು ಮಾಡಿದರೆ ನಿಮಗೆ ಅದರ ಲಾಭ. ಯಾಕೆಂದ್ರೆ ಇರವಿನ ಸಂಪತ್ತು ಇರುವಲ್ಲ, ಇರವಿನ ಅರಿವು ಸಂಪತ್ತು. ನೀವು ಅದನ್ನ ತಿಳಿದರೆ ನಿಮಗೆ ಲಾಭ, ಇಲ್ಲದೇ ಇದ್ದರೆ ನನಗೆ ಸೇರೋದು ಸೇರುತ್ತೆ, ಆದರೆ ಅದರ ಫಲ ನಿಮ್ಗೆ ಸೇರೋಲ್ಲ. ಯಾಕೆ ನಿಮ್ಗೆ ಗೊತ್ತೇ ಇಲ್ಲ. ನನಗೆ ಅರ್ಪಿಸಿದೆ ಅನ್ನೋ ಎಚ್ಚರವೇ ಇಲ್ಲ ನಿಮಗೆ. ಅದರಿಂದ ನನಗೆ ಅರ್ಪಿತವಾಗುತ್ತೆ, ಎಲ್ಲವೂ ಪರಶಕ್ತಿ ಹೋಗಿ ಸೇರುತ್ತೆ ಅನ್ನೋದೀಗ ಲೋಕದಲ್ಲಿಯೂ ಇದೆ ನೋಡಿ. ನಮಗೆ ಲೋಕದಲ್ಲಿ ಇದೆಲ್ಲ ಮಾಮೂಲು. ಇದು ಶಾಸ್ತ್ರ ಹೇಳಿದ್ರು ಅದೇನು ಎಲ್ಲ ಏನು ಆಹುತಿ ಕೊಟ್ಟರು ಅದೇನು ಅವನಿಗೆ ಹೋಗೋದು ಅಂತ. ಅದನ್ನು ಲೋಕದಲ್ಲಿ ನೋಡಿ, ಇವತ್ತು ಆಕಾಶವಾಣಿ, ದೂರದರ್ಶನ, ಯಾವುದೊಂದು ಡಿಪಾರ್ಟ್ಮೆಂಟು, ಅಲ್ಲಿಗೆ ನಿಮಗೆ ಒಂದು ಪ್ರೋಗ್ರಾಮ್ ಕೊಡಲಿಕ್ಕೆ ಅಪ್ಲಿಕೇಶನ್ ಬರ್ತದೆ. ಅದಕ್ಕೆ ಫಿಲ್ಅಪ್ ಮಾಡಿ ಸಿಗ್ನೇಚರ್ ಮಾಡಿ ಕಳಿಸ್ಬೇಕು. ನೀವು ಕಳಿಸುವುದು ಯಾರಿಗೆ ಗೊತ್ತುಂಟಾ? ಟು ದ ಸ್ಟೇಷನ್ ಡೈರೆಕ್ಟರ್ ಅಲ್ಲ, ಮತ್ತೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಅವ್ರಿಗೆ ಗೊತ್ತೇ ಇಲ್ಲಪ್ಪ. ಅಬ್ದುಲ್ ಕಲಾಮಿಗೆ ಏನು ಅವರಿಗೆ ಅಲ್ಲಿ ಎಲ್ಲೋ ಇರ್ತಾರೆ. ಇದು ನಾವು ಕಳಿಸುವುದು ಮಾತ್ರ, ಏನು ನಮ್ಮ ಅಪ್ಲಿಕೇಶನ್ ಫಾರ್ಮ್ ಫಿಲ್ಅಪ್ ಮಾಡಿದಷ್ಟೇ ಕಳಿಸುವುದು ದೇಶದ ರಾಷ್ಟ್ರಾಧ್ಯಕ್ಷರಿಗೆ. ಅದು ಆಯಾ ಡಿಪಾರ್ಟ್ಮೆಂಟಿಗೆ ಹೋಗುತ್ತೆ. ಹಾಗೆ ಭಗವಂತನಿಗೆ ಅರ್ಪಿಸ್ಬೇಕಪ್ಪ, ಅದು ಯಾರಿಗೆ ಹೋಗ್ಬೇಕು ಅಲ್ಲಿ ಕಳಿಸ್ತಾನೆ. ಮತ್ತೆ ಅವರಿಗೆ ಕಳಿಸಿ ಅವ್ರು ತಗೊಳ್ಳೋದೇ ಇಲ್ಲ ಅದು. ಇದು ಹೇಗೆ ರಾಜಕೀಯದಲ್ಲಿ ಇಲ್ಲಿ ವ್ಯವಸ್ಥೆ, ಇದು ಆ ಭಗವಂತನ ವ್ಯವಸ್ಥೆಯನ್ನು ನೋಡಿ ಇಲ್ಲಿ ನೀವು ಮಾಡಿಕೊಂಡ ವ್ಯವಸ್ಥೆ. ಇದು ನಿಮ್ಮ ವ್ಯವಸ್ಥೆ ನೋಡಿ ನಾವು ಮಾಡಿಕೊಂಡದ್ದಲ್ಲ, ನಮ್ಮ ವ್ಯವಸ್ಥೆ ನೋಡಿ ನೀವು ಮಾಡಿಕೊಂಡಿದ್ದೀರಿ ಅಂತಾರೆ. ಅದರಿಂದ ಎಲ್ಲ ಯಾವುದಿದ್ರೂ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯೇತ್ತತ್ ಭಾಗವತ. ನೀನು ಏನು ಮಾಡಿದರೂ ಅದು ನಾರಾಯಣನಿಗೆ ಅರ್ಪಿತವಾಗಲಿ ಅಂತ ತಿಳ್ಕೊ. ಹಾಗೆ ಮಾಡಿದರೆ ಅದು ಎಲ್ಲರಿಗೂ ಅರ್ಪಿತ. ಯಾರ್ಯಾರಿಗೆ ಸಲ್ಲಬೇಕೋ ಅವರವರಿಗೆ ಸಲ್ಲುತ್ತೆ, ಅದು ಬೇರೆ ವಿಷಯ. ಯಾರ್ಯಾರಿಗೆ ಸಲ್ಲಬೇಕೋ ಅವರವರಿಗೆ ಸಂದೇ ಸಲ್ಲುತ್ತೆ. ಆದರೆ ನನ್ನ ಮೂಲಕವೇ ಹೋಗಬೇಕು ಹೊರತು ಇಂಡಿಪೆಂಡೆಂಟ್ ಆಗಿ ಅವರಿಗೆ ಕಳಿಸಿದರೆ ಅದು ಥ್ರೂ ದ ಪ್ರಾಪರ್ ಚಾನೆಲ್ ಬರಲಿಲ್ಲಪ್ಪ ನನಗೆ ಬೇಡ ಅಂತ ದೇವತೆಗಳು ಸ್ವೀಕಾರವೇ ಮಾಡೋಲ್ಲ. ಹಾಗಾಗಿ ಸಮಸ್ತ ಯಜ್ಞದ ಆವಿಗೆ ಹೋಗ್ತಾರ ನಾನು. ನತುಮಾಂ ಅಭಿಜಾನಂತಿ ತತ್ವೇನ ತಶ್ಚವಂತಿತೆ. ನಾನೇ ಎಲ್ಲವನ್ನು ಭೋಗಿಸ್ತೇನೆ ಅನ್ನೋದು ಗೊತ್ತಿಲ್ಲ ಈ ಯಾಜ್ಞಿಕರಿಗೆ. ಅದರಿಂದ ಯಜ್ಞ ಮಾಡಿ ಅದರ ಫಲದಿಂದ ವಂಚಿತರಾಗ್ತಾರೆ ಅಂತಾನೆ ಕೃಷ್ಣ ಗೀತೆಯಲ್ಲಿ. ತತ್ವೇನ ಅತಶ್ಚವಂತಿ, ಸತ್ಯದಿಂದ ವಂಚಿತರಾಗಿ ಮಾಡಿಯೂ ಮಾಡಿದ ಫಲವನ್ನು ದಕ್ಕಿಸಿಕೊಳ್ಳದೆ ವ್ಯರ್ಥ ಮಾಡಿಕೊಳ್ತಾರೆ ಬದುಕನ್ನ. ಎಲ್ಲವೂ ನನಗೆ ಸಲ್ಲುತ್ತೆ ಅನ್ನುವ ಎಚ್ಚರ ಇದ್ದರೆ ನೀನು ಎಲ್ಲ ಮಾಡಿದ್ದು ಸಾರ್ಥಕ ಆಗತ್ತೆ, ನೀನು ಮಾಡಿದ್ದೆಲ್ಲ ಯಾಗ ಆಗತ್ತೆ. ಅದರಿಂದ ಯಜ್ಞ ಭುಕ್. ಆಮೇಲೆ ಯಜ್ಞ ಸಾಧನ, ನಾನು ಆಗ ಹೇಳಿದ್ನಲ್ಲ, ಯಜ್ಞದ ಸಾಧನವಾಗಿರತಕ್ಕಂಥ ಎಲ್ಲಾ ಸಲಕರಣೆಗಳು, ಸುರುಕು, ಸುರುವ, ಕುಂಡ, ಯಜಮಾನ, ಋತ್ವಿಜರು 16 ಮಂದಿ ಋತ್ವಿಜರು, ಒಟ್ಟಿಗೆ 18 ಮಂದಿ ಯಜ್ಞಕ್ಕೆ ಹಿಂದೆ 16 ಮಂದಿ ಪುರೋಹಿತರು, ಋಗ್ವೇದದವರು 4 ಮಂದಿ, ಯಜುರ್ವೇದದವರು 4 ಮಂದಿ, ಸಾಮವೇದವರು 4 ಮಂದಿ, 12 ಮಂದಿ ಆಯಿತು. ಆಮೇಲೆ ಬ್ರಹ್ಮತ್ವಕ್ಕೆ ಅಂದರೆ ಸೂಪರ್ವೈಸರ್ಸ್ 4 ಮಂದಿ. ಅದರ ಸೂಪರ್ವೈಸರ್ ಆಲ್ ಇನ್ ಆಲ್ ಒಬ್ಬ ಬ್ರಹ್ಮ ಅಂತ, ಅವನ ಅಸಿಸ್ಟೆಂಟ್ಸ್ 3 ಜನ. ಅವರಿಗೆ ಪೌರೋಹಿತ್ಯದಲ್ಲಿ ಕೆಲಸವೇ ಇಲ್ಲ, ಒಂದು ಮಂತ್ರ ಹೇಳಲಿಕ್ಕಿಲ್ಲ ಅವರು. ಆದರೆ ಇಡೀ ಯಜ್ಞದಲ್ಲಿ ಏನಾದರೂ ಆಗುವ ವಿಧಿವಿಧಾನಗಳಲ್ಲಿ ಒಂದು ಚೂರು ಲೋಪ ಆದರೆ ಹಿ ವಿಲ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್. ಅವರು ಎಲ್ಲಿ ಏನು ಮಿಸ್ಟೇಕ್ ಆದರೆ ಅಂತ ನೋಡು, ಮಿಸ್ಟೇಕ್ ಆದರೆ ತಕ್ಷಣ ಸೆಟ್ರೇಟ್ ಮಾಡಬೇಕು ಅಷ್ಟೇ. ಅವ್ರಿಗೆ ಮಂತ್ರ ಹೇಳಲಿಕ್ಕಿಲ್ಲ, ಹೋಮದಲ್ಲಿ ಭಾಗವಹಿಸಲಿಕ್ಕಿಲ್ಲ. ಅಂಥ 4 ಮಂದಿ ಇರ್ತಿದ್ರು ಹಿಂದೆ ವೇದ ಕಾಲದಲ್ಲಿ. ಅವರಿಗೆ ಬ್ರಹ್ಮ ಅಂತ ಹೆಸರು. ಬ್ರಹ್ಮ ಅಂದರೆ ಚೀಫ್ ಸೂಪರ್ವೈಸರ್ ಅಂತ. ಅವ್ರು ನೋಡ್ತಾ ಇರಬೇಕು. ಮಂತ್ರ ಹೇಳುವವನ ಮಂತ್ರ ತಪ್ಪು ಹೇಳಿದರೆ ಅವರು ಕುಳಿತಿದ್ಬೇಕು. ಅಂದರೆ ಅವರಿಗೆ ಎಲ್ಲವೂ ಗೊತ್ತಿರಬೇಕು, ಅದು ಯಾವುದನ್ನು ಅವ್ರು ಮಾಡೋ ಹಂಗಿಲ್ಲ. ಅವರು ನೋಡ್ತಾ ಇರ್ಬೇಕು, ಯಾರು ಮಾಡ್ತಾ ಇದ್ದಾರೆ ಅವ್ರ ಹತ್ರ ಮಾಡಿಸುವ ಕೆಲಸ. ಅವರು ತಪ್ಪು ಮಾಡಿದರೆ ಆವಾಗ ತಕ್ಷಣ ಅದನ್ನು ಸೆಟ್ರೇಟ್. ಯಾಕೆಂದ್ರೆ ಇಲ್ಲದೇ ಇದ್ದರೆ, ತಪ್ಪು ಹೇಳಿದರೆ, ಮಂತ್ರವನ್ನು ತಪ್ಪು ಹೇಳಿದರೆ ಹೇಳುವವನಿಗೂ ಅನಿಷ್ಟ, ಯಾರಿಗೋಸ್ಕರ ಯಜಮಾನಿಗೋಸ್ಕರ ಇವರು ಮಾಡೋದು ಅವನಿಗೂ ಅನಿಷ್ಟ. ಅವನಿಗೆ ಇಷ್ಟ ಆಗಬೇಕು ಅಂತ ಯಜ್ಞ ಮಾಡಿದ್ದು ಅನಿಷ್ಟ ಆಗ್ಬಿಡುತ್ತೆ. ಇವತ್ತು ಹಾಗಾದ್ರೆ ಇವತ್ತಿನ ಯಜ್ಞ ಆಗದ ಕಥೆ ಸ್ವಲ್ಪ ಯೋಚನೆ ಮಾಡ್ರಿ. ಒಬ್ಬನಿಗೆ ಸರಿ ಮಂತ್ರ ಹೇಳಲಿಕ್ಕೆ ಬರೋಲ್ಲ. ಅವರು ಬಂದು ನಿಮ್ಮ ಕೈ ತುಂಬ ದಕ್ಷಿಣೆ ತಗೊಂಡು ಅಪಶಬ್ದಗಳನ್ನು ಹೇಳಿ ನಿಮ್ಮ ಒಂದಿಷ್ಟು ಅನಿಷ್ಟ ಮಾಡಿ ಹೋಗ್ತಾರೆ ಅಷ್ಟೇ. ಸರಿಯಾಗಿ ಮಂತ್ರ ಹೇಳಲಿಕ್ಕೆ ಗೊತ್ತಿದ್ದವರು ಎಷ್ಟು ಮಂದಿ ಇದ್ದಾರೆ? ಯಾಕೆಂದ್ರೆ ಮಂತ್ರದ ಅರ್ಥ ತಿಳಿದು ಮಂತ್ರ ಜ್ಞಾನಪೂರ್ವಕವಾಗಿ ಮಂತ್ರ ಹೇಳೋರು ಎಷ್ಟು ಮಂದಿ ಇದ್ದಾರೆ? ನಿಮಗೆ ಒಂದು ಕಥೆ ಹೇಳಬೇಕು ನಾನು. ಮುಂಬೈಯಿಂದ ಒಬ್ಬರು ನಮ್ಮ ಮನೆಗೆ ಬಂದರು 1-2 ತಿಂಗಳ ಕೆಳಗೆ. ಅವರು ಯಾರು ಏನು ಅಂತ ಬೇಡ, ಸಿನಿಮಾ ರಂಗಕ್ಕೆ ಸೇರಿದವರು.
ಮುಂಬೈ ಸಿನಿಮಾ ರಂಗದ ಒಬ್ಬರು ಪ್ರಖ್ಯಾತ ವ್ಯಕ್ತಿ. ಅವ್ರು ಬಂದದ್ದು ಯಾಕೆ ಅಂದರೆ ಅವರಿಗೆ ಒಳ್ಳೆ ಇಂಟೆನ್ಷನ್ ಏನು ಅಂದರೆ ಈ ಮದುವೆ, ಉಪನಯನ, ಇಂಥ ಏನು ಕ್ರಿಯೆಗಳನ್ನು ಮಾಡ್ತಾರೆ, ರಿಚುವಲ್ಸ್ ಇದೆ, ಅದಕ್ಕೆ ಮಂತ್ರಗಳಿದೆ. ಇವಾಗ ಪುರೋಹಿತರು ಮಂತ್ರ ಹೇಳ್ತಾರೆ, ಪುರೋಹಿತರಿಗೂ ಅರ್ಥ ಗೊತ್ತಿಲ್ಲ, ಹುಡುಗನಿಗೂ ಗೊತ್ತಿಲ್ಲ, ಹುಡುಗಿಗೂ ಗೊತ್ತಿಲ್ಲ. ಕಡೆಗೆ ಆ ಮಂತ್ರ ಕೇಳಿದಷ್ಟು ಜೋರಾಗಿ ವಾದ್ಯ ಬಾರಿಸ್ತಾ ಇರಲಿ, ಬ್ಯಾಂಡು. ಮಂತ್ರವು ಯಾರಿಗೂ ಕೇಳಬಾರ್ದು, ಅಷ್ಟು ಜೋರಾಗಿ ಬ್ಯಾಂಡು ವಾದ್ಯ ಬಾರಿಸ್ತಾ ಇರ್ತಾರೆ. ಯಾವುದಕ್ಕೂ ಅರ್ಥ ಇಲ್ಲ. ಮದುವೆನೂ ಒಟ್ಟು ಗದ್ದಲವು ನಾಟಕ ಕಂಪನಿ. ಮೀನಿಂಗ್ಲೆಸ್ ಆಗಿದೆ ನಮ್ಮ ಎಲ್ಲ ರಿಚುವಲ್ಸ್. ಅದಕ್ಕೆ ಆ ಬಂದವರ ಉದ್ದೇಶ ಏನು ಅಂದರೆ, ಮದುವೆ ಅಂದರೆ ಆ ರಿಚುವಲ್ಸ್ನಲ್ಲಿ ಹೇಳ್ತಕ್ಕ ಮಂತ್ರಗಳು ಏನನ್ನ ಕಮ್ಯುನಿಕೇಟ್ ಮಾಡ್ತಾವೆ, ಅದರ ಮಹತ್ವ ಏನು, ಅದರ ಒಂದು ಮೆಸೇಜ್ ಏನು, ಅದು ಸಮಾಜಕ್ಕೆ ಕೊಡುವ ಮೆಸೇಜ್ ಏನು, ಮದುವೆ ಆಗುವ ಗಂಡು ಹೆಣ್ಣಿಗೆ ಆ ಮಂತ್ರ ಏನು ಮೆಸೇಜ್ ಕೊಡ, ಅದನ್ನು ಹೇಳಬೇಕೇ ಬೇಡುವ ಮದುವೆ ದಿವಸ. ಗಂಡು ಹೆಣ್ಣು ಸುಮ್ಮನೆ ಕೂತಿರ್ತಾರೆ, ಇವರು ಏನೋ ಒಂದು ಹೇಳ್ತಾ ಇರ್ತಾರೆ, ಇವರಿಗೂ ಅರ್ಥ ಗೊತ್ತಿಲ್ಲ. ಅದಕ್ಕೆ ಅದನ್ನೆಲ್ಲ ವಿತ್ ಮೀನಿಂಗ್ ಪಿಕ್ಚರ್ ಆಗಿ ವಿಜುವಲ್ ಇಫೆಕ್ಟ್ ಕೊಟ್ಟು ಒಂದು ಡಾಕ್ಯುಮೆಂಟ್ರಿ ಮಾಡಬೇಕು ಅಂತ ಅವರ ಅಪೇಕ್ಷೆ. ಒಂದು ಫಿಲ್ಮ್ ಮಾಡಬೇಕು, ಅದು ಎಜುಕೇಟಿವ್ ಆಗಿರ್ಬೇಕು. ಅವರಿಗೆ ಏನಂದ್ರೆ ಮದುವೆ ಅಂದರೆ ಏನು, ಅದರಲ್ಲಿ ಬರ್ತಕ್ಕಂಥ ಮಂತ್ರಗಳ ಅರ್ಥ ಏನು, ಅದು ಏನು ಮೆಸೇಜ್ ಕೊಡುತ್ತೆ, ಇದೆಲ್ಲ ಅಲ್ಲಿ ನೋಡಿ. ಸಮ್ರಾಜ್ಞಿ ಶುಶುರೇ ಭವ ಸಮ್ರಾಜ್ಞಿ ಶ್ವಶುರಾಹ ಸಮ್ರಾಜ್ಞಿ ಭವ ನನಾಂದುಹು. ನಿನ್ನ ಮನೆಯಲ್ಲಿ ನೀನು ರಾಣಿಯಾಗಿ ಇರು, ಮೆಸೇಜ್ ಇದೆ ಅವತ್ತಲ್ಲಿ. ಯಾರಿಗೆ ರಾಣಿಯಾಗಿರಬೇಕು, ನೀನು ನಿನ್ನ ಮನೆಯಲ್ಲಿ ನಿನ್ನ ಅತ್ತೆ ಮಾವಂದಿರು ನಿನ್ನನ್ನು ರಾಣಿಯಂತೆ ಪ್ರೀತಿಸಲಿ, ಗೌರವಿಸಲಿ. ನಿನ್ನ ನೆಗಣ್ಯರು, ನಿನ್ನ ಭಾವಂದಿರು, ಮೈದನಂದಿರು ನಿನ್ನನ್ನು ರಾಣಿ, ಈ ಅರಮನೆಗೆ ಬಂದ ರಾಣಿ ಅಂತ ನಿನಗೆ ಗೌರವಿಸಲಿ ಅಂತೆಲ್ಲ ಮಂತ್ರ ಇದೆ. ಆ ಮಂತ್ರ ಹೇಳ್ತಾರೆ. ಯಾರಾದ್ರೂ ಆಚರಣೆ ತರ್ತಾರಾ? ಅದು ಉಂಟು ಅಂತಾದ್ರೂ ಗೊತ್ತುಂಟು ಯಾರಿಗಾದರೂ? ನೀನು ಹೋಗಿ ಸೇರುವ ಮನೆಯಲ್ಲಿ ರಾಣಿಯಾಗಿ ಮೆರೆಯಮ್ಮ. ದಶಾಸ್ಯಾಂ ಪುತ್ರಾನಾಧೇಹಿ ಪತಿಮೇಕಾದಶಂ ಕೃಣು. 10 ಮಕ್ಕಳ ತಾಯಿಯಾಗು. ಆ ಕಾಲದಲ್ಲಿ ಹೇಳಿದ್ದು, ಅದು ಈಗ ಅಪ್ಲೈ ಮಾಡಬೇಕು ಅಂತಲ್ಲ. ಈ ಗಂಡನಿಂದ 10 ಮಕ್ಕಳನ್ನು ಪಡಿ, 10 ಮಕ್ಕಳ ತಾಯಿಯಾಗು. ನಿನ್ನ ಗಂಡ 11ನೇ ಮಗುವಾಗಿ ನಿನ್ನ ರಕ್ಷಣೆಯಲ್ಲಿ ಇರಲಿ, ಅದು ಚಂದ. ಕೊನೆಯದು ಪತಿಮೆ ಏಕಾದಶಂ. ಈ ಮಕ್ಕಳ ಜೊತೆಗೆ ನೀನು ಹೆತ್ತ ಮಕ್ಕಳ ಜೊತೆಗೆ ನಿನ್ನ ಗಂಡನೂ ಒಂದು ಮಗುವಾಗಿ ನಿನ್ನ ರಕ್ಷೆಯಲ್ಲಿ ಚೆನ್ನಾಗಿ ಬದುಕಲಿ. ಗಂಡ ಒಂದು ಮಗುವಿನಂತೆ ನೋಡು ಅವನನ್ನ. ನೀನು ಎಲ್ಲರಿಗೂ ತಾಯಿಯಾಗು, ಮನೆಯಲ್ಲಿ ರಾಣಿಯಾಗಿ ಎಲ್ಲರ ಗೌರವಕ್ಕೆ ಪಾತ್ರನಾಗು. ಇದನ್ನು ಮೊದಲು ಈ ಮಂತ್ರ ಅತ್ತೆ ಮಾವಂದಿರಿಗೆ ಹೇಳಬೇಕು, ಹುಡುಗ ಹುಡುಗಿಗಲ್ಲ. ನೋಡಿ, ನೀವು ಕರ್ಕೊಂಡು ಹೋಗೋ ಹುಡುಗಿನ ರಾಣಿ ಹಾಗೆ ನೋಡ್ಬೇಕು, ಒಂದು ಮಂತ್ರದಲ್ಲಿ ಇದೆ, ಆ ಪ್ರಕಾರ ಮಾಡ್ರಿ ಅಂತ ಹೇಳಬೇಕು. ಅಲ್ಲಿ ಮತ್ತೆ ಹೋದ ತಕ್ಷಣ ಮಾವಾಗಿರಿ ಅತ್ತೆಗಿರಿ ಮಾಡೋದಲ್ಲ. ಅವರಿಗೆ ಸ್ವಲ್ಪ ವ್ಯವಹಾರ ಜ್ಞಾನ ಬೇಕು. ಅತ್ತೆಯಂದಿರು ಕೆಲವು ಏನು ಗೊತ್ತಾ, ನಮಗೆ ಬಹಳ ಆಶ್ಚರ್ಯ ಅಂದರೆ, ಅತ್ತೆಯೂ ಹೆಣ್ಣು ಸೊಸೆಯೂ ಹೆಣ್ಣು, ಆದರೆ ಅತ್ತೆಯನ್ನು ನೋಡಿದ್ರೆ ಸೊಸೆ ನೋಡೋ ಅತ್ತೆಗೆ ಸುಂದರು. ಅದು ಯಾಕೆ ಅಂದರೆ ಅದೊಂದು ಸೇಡು. ನಾನು ಸೊಸೆಯಾಗಿದ್ದಾಗ ನನ್ನತ್ತೆ ಹಾಗೆ ಕಾಟ ಕೊಟ್ಟಿದ್ದಾರೆ, ಅದನ್ನು ನಾನು ಸೊಸೆ ಕೊಟ್ಟೇ ಸಿದ್ಧ. ಈ ದುರ್ಬುದ್ಧಿಗೆ ಏನು ಮಾಡ್ಬೇಕು ಹೆಂಗಸರಿಗೆ? ಮಹಾ ನೀಚ ಬುದ್ಧಿ. ಅದನ್ನು ತಾನು ಅನುಭವಿಸಿದ್ದೆ, ಅದನ್ನು ನನ್ನ ಮುಂದಿನ ಜನಾಂಗಕ್ಕೆ ಬರಬಾರದು ಅಂತ ಕಾಣಬೇಕಲ್ಲ, ಅದು ಕಾಣೋಲ್ಲ. ಎಂಥ ದುರ್ಬುದ್ಧಿ ನೋಡಿ. ನಾನು ಅನುಭವಿಸಲಿಲ್ವಾ, ಅದನ್ನು ಇನ್ನೊಬ್ಬರಿಗೆ ಕೊಟ್ಟೇ ಸಿದ್ಧ. ಈ ನೀಚ ಬುದ್ಧಿ ಹೋಗದೆ ಸಮಾಜ ಒಳ್ಳೆಯದಾಗೋಲ್ಲ. ಅದಕ್ಕೆ ಈ ಮಂತ್ರಗಳನ್ನೆಲ್ಲ ಎಲ್ಲರಿಗೂ ತಿಳಿ ಹೇಳಬೇಕು, ಅದೊಂದು ಡಾಕ್ಯುಮೆಂಟ್ರಿ ಫಿಲ್ಮ್ ಮಾಡಬೇಕು ಅಂತ ಆಕೆ ಬಂದಿದ್ರು. ವಿಷಯ ನಾನು ಏನು ಹೇಳಿದೆ ಅಂದರೆ, ನೋಡಿ, ನನಗೆ ನೀವು ನನ್ನ ಹತ್ರ ಬಂದರೆ ಅವ್ರಿಗೇನೋ ಮಂತ್ರಗಳು, ಅದರದ್ದು ಅನುವಾದ, ಇಂಗ್ಲೀಷ್ ಟ್ರಾನ್ಸ್ಲೇಷನು ಎಲ್ಲ ಮಾಡಿ ಮುಂದೆ ಅದನ್ನು ಫಿಲ್ಮ್ ಮಾಡಲಿಕ್ಕೆ ಸಿದ್ಧತೆ. ನಾನಂದೆ, ನೋಡಿ, ನನಗೆ ಆ ಮಂತ್ರಗಳನ್ನು ಟ್ರಾನ್ಸ್ಲೇಟ್ ಮಾಡಿ ಅದರ ಬಗ್ಗೆ ಹೇಗೆ ಅದನ್ನು ಪಿಕ್ಚರ್ ಮಾಡೋಣ ಅಂತ ನಿಮ್ಮ ಹತ್ರ ಡಿಸ್ಕಸ್ ಮಾಡುವಷ್ಟು ನನಗೆ ಪುರುಸೊತ್ತಿಲ್ಲ. ನನಗೆ ಬೇರೆ ಕೆಲಸಗಳಿರ್ತವೆ, ಇದು ನನಗೆ ವ್ಯವಧಾನ ಇಲ್ಲ. ನೀವು ನನ್ನನ್ನು ನಂಬಿ ಕೂತ್ರೆ ಇನ್ನು 10 ವರ್ಷ ಆದರೂ ಚಿತ್ರ ಆಗೋಲ್ಲ. ಅದನ್ನು ನೀವು ಒಂದು ಮಾಡಿ. ನಾಳೆ ಮುಂಬೈಯಲ್ಲಿ, ಮಹಾರಾಷ್ಟ್ರದಲ್ಲಿ ಬೇಕಾದಷ್ಟು ಜನ ಅಲ್ಲಿ ಪೌರೋಹಿತ್ಯ ಮಾಡ್ತಕ್ಕ ಹೆಣ್ಮಕ್ಳಿದ್ದಾರೆ. ಬೇಕಾದಷ್ಟು ಮಂತ್ರಗಳನ್ನು ಅಧ್ಯಯನ ಮಾಡಿದಂಥ ಮಂದಿ ಇದ್ದಾರೆ. ನೀವು ಮೊದಲು ವಿವಾಹ ಮಂತ್ರಗಳು, ಉಪನಯನ ಮಂತ್ರಗಳು, ಏನು ಸಂಸ್ಕಾರಗಳು, ಅದಕ್ಕೆ ಏನೇನು ಅದರ ಟ್ರಾನ್ಸ್ಲೇಷನ್ ಎಲ್ಲ ರೆಡಿ ಮಾಡಿಕೊಂಡು ಬರ್ರಿ. ಅದನ್ನು ಪಿಕ್ಚರ್ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ಫೈನಲ್ ಡಿಸ್ಕಷನ್ ಬೇಕಾದ್ರೆ ನಾನು ಸಿಗ್ತೇನೆ ಅಂತ ಹೇಳಿದೆ. ಅದಕ್ಕೆ ಆ ಬಂದವರು ಏನು ಹೇಳಿದ್ರು ಗೊತ್ತಾ? ಆಚಾರ್ಯರೇ, ನಾನು ಮೊದಲು ನಿಮ್ಮ ಹತ್ರ ಬಂದದ್ದಲ್ಲ, ಮತ್ತೆ ನಾನು ಮಹಾರಾಷ್ಟ್ರದ ಪೂರ್ತಿ ವೇದಜ್ಞರ ಮನೆಗೆ ತಿರುಗಿ ಅವರೆಲ್ಲರ ಹತ್ರವೂ ರಿಕ್ವೆಸ್ಟ್ ಮಾಡಿಕೊಂಡು, ಅವರೆಲ್ಲ ಏನು ಹೇಳಿದ್ರು ಗೊತ್ತಾ? ನಮಗೆ ಮಂತ್ರ ಮಾತ್ರ ಬರೋದಪ್ಪ, ಅರ್ಥ ಗೊತ್ತಿಲ್ಲ ಅಂತ ಅಲ್ಲಿಯ ಪ್ರಚಂಡ ಮಂತ್ರಜ್ಞರು ಹೇಳಿದ ಮೇಲೆ ಕಡೆಗೆ ಯಾರೋ ಹೇಳಿದರು, ನಮಗೆ ಮಹಾರಾಷ್ಟ್ರದಲ್ಲಿ ನಮ್ಮ ಪರಿಚಯದವರು, ನೀವು ಹಾಗೆಲ್ಲ ಮಹಾರಾಷ್ಟ್ರದಲ್ಲಿ ಕಳೆದ್ರಾಗಿಲ್ಲ, ಕರ್ನಾಟಕಕ್ಕೆ ಹೋಗಿ ಬನ್ನಂಜಿಯವ್ರ ಹತ್ರ ಹೋಗಿ ಅವರು ಅರ್ಥ ಹೇಳುತ್ತಾರೆ ಅಂತ ಹೇಳಿದರು. ಅದಕ್ಕೋಸ್ಕರ ಬಂದೆ.
ಮಹಾರಾಷ್ಟ್ರದಲ್ಲಿ ಒಬ್ಬನೂ ವೇದದ ಮಂತ್ರದ ಅರ್ಥ ಹೇಳುವನಿಲ್ಲ ಅಂತ ಹೇಳಿದರು. ಇದು ನಮ್ಮ ದುರಂತ. ಅದರಿಂದ ಆ ವೇದದ ಮಂತ್ರಗಳನ್ನು ತಿಳಿದು ಮಾಡ್ತಕ್ಕಂತಹ ಕರ್ಮ ಫಲಪ್ರದ. ಯಾರು ಅರ್ಥ ಹೇಳೋರು? ಇವತ್ತು ಇಷ್ಟು ಮಲಿನವಾಗಿ ಬಿಟ್ಟಿದೆ. ಒಬ್ಬರದ್ದು ಹೇಳಿದ್ರೆ ನಮಗೆ ಅರ್ಥ ಗೊತ್ತಿಲ್ಲ, ಮಂತ್ರ ಮಾತ್ರ ಗೊತ್ತಿರೋದು ಅಂತ. ಏನು ಉಪಯೋಗ? ಒಂದು ಕಡೆ ಮಹಾಭಾರತದಲ್ಲಿ ಹೇಳ್ತಾರೆ, ಭಾರಹರ ಕಿಲಾಸೀದ್ ಅಧೀತ್ಯ ವೇದಂ ನ ವಿಜಾನಾತಿ ಯೋ ಅರ್ಥಂ. ವೇದ ಓದಿದ್ದೇನೆ, ಅರ್ಥ ಓದಿಲ್ಲ, ವೇದ ಮಾತ್ರ ಅಂದ್ರೆ ಎಂತದಿದೆ ಅರ್ಥ? ಯಾವುದಾದ್ರು ಒಂದು ಟೆಕ್ಸ್ಟ್ ಬುಕ್ ಅನ್ನು ಅರ್ಥ ಗೊತ್ತಿಲ್ಲದೆ ಓದುವುದು ಅಂತ ಒಂದು ಉಂಟಾ? ಅದೊಂದು ಕ್ರಮವೇ ಹೊಸ್ತಲ್ವ? ಎಲ್ಲಿಯಾದ್ರೂ ಜಗತ್ತಿನಲ್ಲಿ ಉಂಟಾ? ಈಗ ಬೈಬಲ್ ಓದಿದ್ದೇನೆ ನಾನು, ಏನು ಬಾಯ್ಪಾಠ ಬರುತ್ತೆ? ಏನು ಬೇಗ ಯಾವುದಾದ್ರೂ ಒಂದು ಗ್ರಂಥವನ್ನು ಓದುವುದು ಅಂದರೆ ಅದನ್ನು ಅಂಡರ್ಸ್ಟ್ಯಾಂಡಿಂಗ್ ಅಲ್ವಾ? ಜಸ್ಟ್ ಟು ನೋ ದ ಮೀನಿಂಗ್ ಆಫ್ ದ ಟೆಕ್ಸ್ಟ್ ಅಲ್ವಾ? ನಾನು ಓದಿದ್ದೇನೆ, ಅರ್ಥ ಒಂದು ಗೊತ್ತಿಲ್ಲಪ್ಪ, ಬಾಯ್ಪಾಠ ಬೇಕಾದ್ರೆ ಹೇಳ್ತೇನೆ ಅಂದರೆ ಯಾರು ನಗ್ತಾರೆ. ಯಾವ ಗ್ರಂಥ ಆದರೂ ಒಂದು ಕಾದಂಬರಿ ಓದ್ತೇವೆ, ಓದುವುದು ನಾನು ಬಾಯ್ಪಾಠ ಕಲಿಯೋದಾ? ಓದುವುದು ಅಂದರೆ ಅರ್ಥ ತಿಳ್ಕೊಳ್ಳೋದು ಅಂತ. ಅದನ್ನು ವೇದದಲ್ಲಿ ಯಾಕೆ ಮರೆತೇವು ನಾವು? ವೇದ ಓದುವುದಂದ್ರೆ ಅರ್ಥ ತಿಳ್ಕೊಳ್ಳೋದು. ಅದನ್ನು ಮರೆತು ಅದಕ್ಕೆ ಯಜ್ಞ ಸಾಧನ, ವೇದ ಮಂತ್ರಗಳನ್ನು ಹೇಳಿ ನಾವು ಯಜ್ಞ ಮಾಡಬೇಕು. ಆ ಯಜ್ಞಕ್ಕೆ ಸಾಧನವಾದದ್ದು ಯಾವುದು? ಮಂತ್ರಗಳು. ಇದೆಲ್ಲ ಆಯ್ತಲ್ಲ, ಕುಂಡ ಇದೆ, ಅಗ್ನಿ ಇದೆ, ಸಲಕರಣೆ ಇದೆ, 18 ಮಂದಿ, ಅದನ್ನು ಹೇಳಿದೆ ನಾನು. ಬ್ರಹ್ಮ 16 ಮಂದಿ ಪುರೋಹಿತರು. ಅವನೊಬ್ಬ ವೇದ ಮಂತ್ರ, ಆ ಮಂತ್ರದ ಉಚ್ಚಾರ ಹೆಚ್ಚು ಕಮ್ಮಿ ಆದರೆ, ಒಂದು ಚೂರು ತಪ್ಪು ಮಾಡಿದರೆ ಅದನ್ನು ತಿದ್ದಲಿಕ್ಕೆ ಒಬ್ಬ, ಅವನು ಸಮಸ್ತ ವೇದಕ್ಕೆ ಸಂಬಂಧಪಟ್ಟ ಎಲ್ಲವನ್ನೂ ಬಲ್ಲ ಎಕ್ಸ್ಪರ್ಟ್ ಇರಬೇಕು. 16 ಮಂದಿ ಪುರೋಹಿತರು. ಆಮೇಲೆ ಒಬ್ಬ ಯಜಮಾನ ಪತ್ನಿ, ಒಟ್ಟಿಗೆ 18 ಜನ. ಒಂದು ಯಜ್ಞ ಅಂದರೆ 18ರ ಒಂದು ಕ್ರಿಯೆ, 18 ಜನ ಸೇರಿ ಮಾಡುವಂಥದ್ದು. ಆಮೇಲೆ ಅಷ್ಟೇ ಅಲ್ಲ, ಹಿಂದೆ ಯಾಗ ಮಾಡುವಾಗ ಯಜ್ಞ ಸಾಧನಗಳು ಅಂದರೆ 2 ಥರದ ಯಾಗ ಇತ್ತು. ಒಂದು ಶುದ್ಧ ಶಾಕಾಹಾರಿಗಳ ಯಾಗ, ಅದರಲ್ಲಿ ಪ್ರಾಣಿ ಬಲಿ ಕೊಡ್ತಿರ್ಲಿಲ್ಲ. ಹಿಂದೆ ಯಾಗ ಮಾಡ್ತಾ ಇದ್ದವರು ಹೆಚ್ಚು ಯಾರು ಹೇಳಿ? ಕ್ಷತ್ರಿಯರು, ರಾಜರುಗಳು. ಅಶ್ವಮೇಧ ಯಾಗ ಅದು ಇದು ಯಾಗ ಮಾಡ್ತಾ ಇದ್ದವರು, ಹೆಚ್ಚಾಗಿ ಯಾಗ ಮಾಡ್ತಾ ಇದ್ದವರು ಕ್ಷತ್ರಿಯರು. ಅವರು ರಾಜರುಗಳೆಲ್ಲ ಮಾಂಸಾಹಾರಿಗಳು, ಅವರು ಯಾರೂ ಶಾಕಾಹಾರಿಗಳಲ್ಲ. ಆದ್ದರಿಂದ ಮಾಂಸಾಹಾರಿಗಳು ಯಾಗ ಮಾಡುವಾಗ ಏನು ಮಾಡಬೇಕು? ದೇವರಿಗೆ ಶಾಕಾಹಾರ, ನಮಗೆ ಮಾಂಸಾಹಾರವ ಅಂದರೆ 2 ಅಡಿಗೆ, ಒಂದು ಮಡಿ ಅಡಿಗೆ ಅದು ದೇವರಿಗೆ, ಆಮೇಲೆ ಮೈಲಿಗೆ ಅಡಿಗೆ ನಮಗೆ. ಅದು ಈಗಿನ ಸಂಪ್ರದಾಯ. ಹಿಂದೆ ಹಾಗಲ್ಲ, ನಾವು ಏನು ತಿಂತೇವೆ ಅದನ್ನು ದೇವರಿಗೆ ಸಮರ್ಪಣೆ ಮಾಡಬೇಕು ಅನ್ನೋದು ಹಿಂದೆ ಇದ್ದದ್ದು. ಈಗ ಆಗಲ್ಲ. ಮಡಿಯಲ್ಲಿ ಒಂದು ಕಟ್ಟಿಗೆ, ಒಂದು ಸ್ಟವ್ಗೆ ಒಂದು ಶೇಕಡಿ, ಕಬ್ಬಿಣದ ಒಂದು ಒಲೆ, ಒಂದಿಷ್ಟು ಕಟ್ಟಿಗೆ, ಅದರಲ್ಲಿ ಒಂದಿಷ್ಟು ಅರ್ಧ ಭೇದ ಅನ್ನ, ಅದೇ ದೇವರಿಗದು. ಆಮೇಲೆ ಇತ್ಲಾಗಿಂದ ಪ್ರೆಷರ್ ಕುಕ್ಕರ್ನಲ್ಲಿ ಫಸ್ಟ್ ಕ್ಲಾಸ್ ಅನ್ನ, ಅದು ನಮಗೆ. ಯೋಗರಾಚಾರ್ಯ ಇಂಥದ್ದು ಒಂದು ಮಡಿವಂತಿಗೆ ಉಂಟಾ? ದೇವರಿಗೆ ಅರೆಬೆಂದ ಕಟ್ಟಿಗೆ ಅನ್ನ ಹಾಕಿ ಒಳ್ಳೆಯ ರುಚಿಯಾದ ಅನ್ನ ನಾವು ತಿಂದು, ದೇವರಿಗೆ ದ್ರೋಹ ಅಲ್ವಾ ಇದು? ಇದು ದೇವರ ಸಮರ್ಪಣೆಯ? ಇದು ಪೂಜೆಯ? ದೇವರಿಗೆ ಮಡಿ, ಇದು ಮಡಿ ಸಾಕ ಅಲ್ಲ? ಮಡಿ ದೇವರಿಗೆ ಏನ್ರಿ ಮಡಿ? ನಮಗೆ ಬೇಕಾಗಿರೋದು ಮಡಿ ಮೈಲಿಗೆ, ದೇವರಿಗೆ ಅಲ್ಲ. ದೇವರಿಗೆ ಮಡಿಯೂ ಇಲ್ಲ, ಮೈಲಿಗೆ ಇಲ್ಲ. ಅವನು ಎಲ್ಲ ಕಡೆ ತುಂಬಿರೋ, ಅವನು ಮೈಲಿಗೆ ಆಗುದು ಹೇಗೆ? ಅವನು ನಾವು ಯಾಕೆ ಮಡಿಬೇಕು? ನಮ್ಮ ಮೆಂಟಲ್ ಪ್ಯೂರಿಟಿ, ತಲೆ ಕೆಡಬಾರದು ಅಂತ, ಮನಃಶುದ್ಧಿಗೋಸ್ಕರ ದೇಹ ಶುದ್ಧಿ ಅಷ್ಟೇ. ಮಡಿ ಬೇಕಾಗಿರೋದು ಮನಸ್ಸು ಕೆಡುವವರಿಗೆ. ಅವನಿಗೆ ದೇವರಿಗೆ ಮನಸ್ಸು ಕೆಡುತ್ತಾ? ಮೈಲಿಗೆ ಅದು ಕೂಡ ತಲೆ ಕೆಟ್ಟು ಹೋಗುತ್ತಾ? ನಮಗೆ ತಲೆ ಕೆಡುತ್ತಲ್ಲ, ತಲೆ ಸ್ವಚ್ಛವಾಗಿರಲಿ ಅಂತ ಮಡಿ ಮಾಡೋದು. ಇಷ್ಟು ಎಚ್ಚರ ಇಲ್ಲದೆ ಇದ್ದವರು ಮಡಿ ಮಾಡಿ ಏನು ಉಪಯೋಗ? ಮಡಿ ಬಿಟ್ಟು ಏನು ಉಪಯೋಗ? ಮಡಿಯ ಕಾನ್ಸೆಪ್ಟೇ ಗೊತ್ತಿಲ್ಲ, ಬರೀ ಹಾರೋದು, ಮೊಳ ಉದ್ದ ಹಾರೋದು. ಅಂದ್ರೆ ಅಂಥವ್ರ ಮಹಾಮೈಲಿಗೆ. ಈ ಮೊಳ ಉದ್ದ ಹಾರುವ ಮಡಿಯವರಿದ್ದಾರಲ್ಲ, ಇಡೀ ಸಮಾಜ ಕೊಳೆ ಮಾಡುವವರೇ ಆ ಮಂತ್ರ. ಮನಸ್ಸಿನಲ್ಲಿ ಕೊಳೆ ತುಂಬಿದೆ, ಶುದ್ಧಿಯೇ ಇಲ್ಲ. ಅದಕ್ಕೆ ಭಗವಂತ 18 ನೋಡಿ, ಯಜ್ಞ ಮಾಡುವಾಗ ಯಾರು ಮಾಂಸಾಹಾರಿಗಳೋ ಅವರು ಮಾಂಸವನ್ನು ಅರ್ಪಣೆ ಮಾಡಿ ಹೋಮ ಮಾಡಿ ತಿಂತಿದ್ರು. ಯಾಕೆಂದ್ರೆ ಅವರ ಆಹಾರ ಅದು. ನಿನ್ನ ಆಹಾರ ಯಾವುದೋ ಅದನ್ನು ದೇವರಿಗೆ ಅರ್ಪಿಸು ಅಂತ ಶಾಸ್ತ್ರಕಾರ ಹೇಳಿದ್ರು. ದೇವರಿಗೊಂದು ಮಡಿ ಅಡಿಗೆ ಮಾಡಿ ನಿನಗೆ ಬೇಕಾದ ಬೋಗದಸ್ತಾಗಿ ಫಸ್ಟ್ ಕ್ಲಾಸು ಅದನ್ನು ಹೋಟೆಲ್ನಿಂದ ತರಿಸಿ ಊಟ ಮಾಡು. ಅದು ನೀನು ದೇವರಿಗೆ ಮಾತ್ರ ಹೋಟೆಲ್ನಿಂದ ಹಾಕೋಡ, ಬೇರೆ ಮಡಿಯಲ್ಲಿ ಮಾಡು. ಎಲ್ಲಿಯಾದ್ರೂ ಉಂಟ ಜಗತ್ತಿನಲ್ಲಿ? ಸ್ವಲ್ಪ ಕಾಮನ್ ಸೆನ್ಸ್ ಇದ್ರೆ ಇದೆಲ್ಲ ನಡೆಯೋಲ್ಲ. ಮನುಷ್ಯ ಧರ್ಮದ ಹೆಸರಿನಲ್ಲಿ ಕಾಮನ್ ಸೆನ್ಸ್ ಕಳ್ಕೊಂಡು ಬದುಕ್ತಾ ಇದ್ದಾನೆ. ಏನು ಜ್ಞಾನವೇ ಇಲ್ಲ, ಕಾಮನ್ ಸೆನ್ಸ್ ಇಲ್ಲದಂಥ ಒಂದು ಧರ್ಮ ಇವತ್ತು ಆಚರಣೆಯಲ್ಲಿದೆ. ಹಿಂದಿನವರು ಮಾಂಸ ತಿನ್ನುವವರು ದೇವರಿಗೂ ಮಾಂಸವನ್ನು ಅರ್ಪಣೆ ಮಾಡ್ರಿ, ದೇವರಿಗೆ ಅದನ್ನ ಮಾಂಸವನ್ನು ಅರ್ಪಣೆ ಮಾಡಿ ಹೋಮ ಮಾಡ್ತಿದ್ರು. ಕ್ಷತ್ರಿಯರು ಒಂದು ಅಶ್ವಮೇಧ ಯಾಗ ಅಥವಾ ಯಾವುದೋ ಒಂದು ಪ್ರಾಣಿ ಬಲಿ ಕೊಡ್ತಕ್ಕಂಥ ಯಾಗ, ಅದು ಅಷ್ಟಾದಶೋಕ್ತಮ್ಮಂದರು 18 ಬಗೆಯ ಪ್ರಾಣಿಗಳನ್ನ ಬಲಿ ಕೊಡ್ತಿದ್ರು. 18 ಬಗೆಯ ಪುರೋಹಿತರು ಋತ್ವಿಜರು 18 ಆಯ್ತಲ್ಲ,
18 ಬಗೆಯ ಪ್ರಾಣಿಗಳು. ಯಾವುದು ಅಂದರೆ ಪೇಟೆ ಊರಿನಲ್ಲಿ ಇರುವ ಗ್ರಾಮ್ಯ ಪಶುಗಳು 9, ಅರಣ್ಯ ಕಾಡಿನಲ್ಲಿ ಇರುವ ಪಶುಗಳು 9, ಒಟ್ಟಿಗೆ 9 18 ಬಗೆಯ ಪ್ರಾಣಿಗಳನ್ನ ಹಿಂದಿನ ಕ್ಷತ್ರಿಯರು ತಿಂತಿದ್ರು. ಆ 18 ಬಗೆಯ ಪ್ರಾಣಿಗಳನ್ನ ಯಜ್ಞದಲ್ಲಿ ಭಗವಂತನಿಗೆ ಆಹುತಿಯಾಗಿ ಅರ್ಪಿಸಿ ಅದು ಯಜ್ಞಶೇಷ ಅಂತ ತಿಂತಿದ್ರು, ಪ್ರಸಾದ ಅಂತ. ಅದರಿಂದ ಮಾಂಸಾಹಾರಿಗಳು ದೇವರಿಗೆ ಮಾಂಸವನ್ನು ಸಮರ್ಪಣೆ ಮಾಡಿಯೇ ತಿನ್ನಬೇಕು, ಮಡಿ ಅಡಿಗೆ ಮಾಡಿ ಸಮರ್ಪಣೆ ಮಾಡೋ ಹಂಗಿಲ್ಲ. ಅಷ್ಟಾದಶ ಆ 18 ಪ್ರಾಣಿಗಳಲ್ಲೂ ಭಗವಂತನೇ ಇರೋದಲ್ವಾ. ನೋಡಿ, ಭಗವಂತನೇ ಯಜ್ಞದ ಆಹುತಿ ಕೊಡ್ತಕ್ಕಂಥ 18 ಮಂದಿ ಯಜಮಾನರಲ್ಲಿ ಕೂತವ, ಋತ್ವಿಜರಲ್ಲಿ 18 ಮಂದಿ ಬಲಿ ಕೊಡ್ತಕ್ಕಂಥ ಪ್ರಾಣಿಗಳಲ್ಲಿ ಕೂತವನು ಭಗವಂತನೇ. ಅಗ್ನಿ ನಾರಾಯಣನಾಗಿ ಅಗ್ನಿಯಲ್ಲಿ ಕೂತು ಅದನ್ನು ಸ್ವೀಕಾರ ಮಾಡಿ ಫಲ ಕೊಡುವನು. ವಿಚಿತ್ರ ಲೀಲೆ ನಿನ್ನದು ಅಂತ ಅಂದುಬಿಟ್ರು ಪ್ರಾಚೀನರು. ಈ ಪ್ರಾಣಿ ಒಳಗೂ ಭಗವಂತ ಇದ್ದಾನೆ. ಭಗವಂತನಿಗಾಗಿ ಭಗವಂತನೇ ಭಗವಂತನಲ್ಲೇ ಬಲಿ ಕೊಡುವ ಒಂದು ಕ್ರಿಯೆ ಇದು. ಭಾರಿ ವಿಚಿತ್ರ ಯಜ್ಞ. ನಾವು ಆ ಪ್ರಾಣಿಗಳು ಮನುಷ್ಯನಲ್ಲಿ ಮಾತ್ರ ದೇವರಿರೋದಾ? ಅಲ್ಲ, ಪ್ರಾಣಿಗಳಿಗೂ ಭಗವಂತ ಅಂತರ್ಯಾಮಿಯಾಗಿದ್ದಾನೆ, ಎಲ್ಲ ಪ್ರಾಣಿಗಳ ಒಳಗೂ ಇದ್ದಾನೆ. ಶುನಿ ಚೈವ ಶ್ವಪಾಕೇಚ, ಗೀತೆಯಲ್ಲಿ ಹೇಳಿದ್ನಲ್ಲ ಕೃಷ್ಣ. ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿ ಹಸ್ತಿನಿ ಶುನಿ ಚೈವ ಶ್ವಪಾಕೇಚ ಪಂಡಿತ ಸಮದರ್ಶಿನ. ನಾನು ಮಹಾವಿದ್ವಾಂಸ ಮಹಾಜ್ಞಾನಿಯಾಗಿರ್ತಕ್ಕವನ ಒಳಗೂ ಇದ್ದೇನೆ, ಏನೂ ಗೊತ್ತಿಲ್ಲದ ಪೆದ್ದನ ಒಳಗೂ ಇದ್ದೇನೆ, ಆನೆ ಒಳಗೂ ಇದ್ದೇನೆ, ನಾಯಿ ಒಳಗೂ ಇದ್ದೇನೆ, ಜಗತ್ತಿನ ಅತ್ಯಂತ ದೊಡ್ಡ ಪ್ರಾಣಿ ಒಳಗಿದ್ರೆ ಅತ್ಯಂತ ಸಣ್ಣ ಪ್ರಾಣಿ ಹುಳ ಹೂಪಟೆ ಇರುವೆಯ ಒಳಗೂ ಇದ್ದೇನೆ, ನಾಯಿ ಒಳಗೂ ಇದ್ದೇನೆ, ನಾಯಿಯ ಮಾಂಸವನ್ನು ತಿನ್ನತಕ್ಕಂಥ ಅನಾಗರಿಕ ಮನುಷ್ಯನ ಒಳಗೂ ಇದ್ದೇನೆ. ಶುನಿಚೈವ ಶ್ವಪಾಕೇಚ. ಇದು ಎಲ್ಲ ಕಡೆ ಭಗವಂತನನ್ನು ಕಾಣುವಾಗ, ಆ ಪ್ರಾಣಿಗಳನ್ನು ಬಲಿ ಕೊಡುವಾಗ ಅದರೊಳಗಿರ್ತಕ್ಕ ಭಗವಂತ ಹೀಗೆ ಒಂದು ವಿಚಿತ್ರವಾದ ಯಜ್ಞ ಕ್ರಿಯೆ. ಯಜ್ಞವೂ ನೀನೇ, ಯಜ್ಞ ಸಾಧನವಾಗಿರತಕ್ಕಂಥ ಪ್ರಾಣಿಗಳು, ಯಜ್ಞ ಸಾಧನವಾದ ಸುರುಗಳು, ಯಜ್ಞ ಸಾಧನಗಳಾಗಿರ್ತಕ್ಕ 16 ಮಂದಿ ಋತ್ವಿಜರು ಎಲ್ಲದರ ಒಳಗೂ ಇದ್ದು ಮಾಡುವವ ನೀನು. ಅದರಿಂದ ಯಜ್ಞಭುಕ್ ಯಜ್ಞ ಸಾಧನ. ಕೊನೆಗೆ ಹೇಳ್ತಾರೆ ಯಜ್ಞಾಂತಕೃತ ಯಜ್ಞ ಗುಹ್ಯಂ. ಈ ಎರಡು ಯಜ್ಞಕ್ಕೆ ಸಂಬಂಧಪಟ್ಟ ನಾಮ ಇನ್ನು ಎರಡೇ ಇರೋದು. ಯಜ್ಞಾಂತಕೃತ ಯಜ್ಞ ಗುಹ್ಯಂ, ಯಜ್ಞ ಅಂತಕೃತ. ಇದು ಯಾವುದು ಯಜ್ಞ ಯಾವುದು ಅಲ್ಲ. ನಾನು ಹೇಳಿದ್ನಲ್ಲ, ಈಗ ಯಜ್ಞ ಯಾವುದು? ಮಡಿಯಲ್ಲಿ ಮಾಡಿದ್ದೋ, ಮೈಲಿಗೆಯಲ್ಲಿ ಮಾಡಿದ್ದೋ, ಮಾಂಸ ಅರ್ಪಣೆ ಮಾಡಿದ್ದೋ, ಅಥವಾ ಶುದ್ಧ ಶಾಖಾಹಾರದ ಯಜ್ಞವು ಯಾವುದು ಯಜ್ಞ? ಇದು ಯಜ್ಞ ಹೌದು, ಇದು ಯಜ್ಞ ಅಲ್ಲ ಅಂತ ತೀರ್ಮಾನ ಮಾಡುವವರು ಯಾರು? ಅದು ನೀನೇ ಅಂತಂದು. ಯಜ್ಞದ ಅಂತ ಅಂದರೆ ಡೆಫಿನಿಷನ್, ಡಿಫೈನ್ ಮಾಡೋದು. ಹೌ ಟು ಡಿಫೈನ್ ಯಜ್ಞ, ವಾಟ್ ಈಸ್ ಯಜ್ಞ, ಯಾವುದು ಭಗವಂತನ ನಿಜವಾದ ಪೂಜೆ, ಯಾವುದು ಢೋಂಗಿ ಪೂಜೆ, ಅದರ ತೀರ್ಮಾನ, ಯಾವುದು ಮಾಡಿದರೆ ಸರಿ, ಯಾವುದು ತಪ್ಪು, ಯಜ್ಞ ಯಾವುದು ಹೌದು ಯಾವುದು ಅಲ್ಲ ಅನ್ನುವ ಅಂತ ಅಂದರೆ ಕೊನೆಯ ತೀರ್ಮಾನ, ಡಿಸಿಷನ್, ಡೆಫಿನಿಷನ್. ಯಜ್ಞ ಯಾವುದು ಹೌದು ಯಾವುದು ಅಲ್ಲ ಅನ್ನೋದನ್ನು ಡಿಫೈನ್ ಮಾಡತಕ್ಕವ ನೀನೇ. ಅದು ನಿನ್ನ ನಿರ್ಧಾರಕ್ಕೆ ಬಿಟ್ಟೋದ್ರ ಹೊರತು ನಾವು ಹೇಳಿದ ಹಾಗೆ ಯಜ್ಞ ಇರೋದಲ್ಲ. ಹೀಗೆ ಮಾಡಿದ್ರೆ, ಯಾಕೆಂದ್ರೆ ಯಾವ ಕರ್ಮ ಮಾಡೋದು ಯಾವುದಕ್ಕೋಸ್ಕರ? ಭಗವಂತನು ಪ್ರೀತನಾಗಲಿ ಅಂತ ನಾವು ಮಾಡೋದು. ಅದರಿಂದ ಯಜ್ಞ ಹೇಗಿರಬೇಕು ಅನ್ನೋದು ನಿನ್ನ ಪ್ರೀತಿಗೆ ಸಂಬಂಧಪಟ್ಟದ್ದು. ನೀನು ಯಾವುದನ್ನು ಮೆಚ್ಚುತ್ತೀಯೋ ಅದು ಯಜ್ಞ, ನೀನು ಯಾವುದನ್ನು ಇಷ್ಟಪಡುವುದಿಲ್ಲವೋ ಅದು ಯಜ್ಞ ಅಲ್ಲ. ನಿನ್ನ ಇಷ್ಟಾನಿಷ್ಟಗಳಿಗೆ ಸಂಬಂಧಪಟ್ಟದ್ದು ಹೊರತು ನಮ್ಮ ತೀರ್ಮಾನ ಅಲ್ಲಿ ಅನ್ವಯ ಆಗೋದಿಲ್ಲ. ಅದರಿಂದ ಇದು ಯಜ್ಞ ಹೌದು ಇದು ಯಜ್ಞ ಅಲ್ಲ ಅಂತ ಯಾರು ಹೇಳಬೇಕು? ಯಾರು ಹೇಳಿದ್ರು ಕೇಳೋಲ್ಲ, ನೀನು ಹೇಳಬೇಕು. ನಿನ್ನ ಯಜ್ಞ ನಾನು ಸ್ವೀಕಾರ ಮಾಡಲಿಲ್ಲ ಅಂತ ನೀನು ಹೇಳಿದರೆ ನನ್ನ ಕಥೆ ಮುಗಿಯಿತು ಅಷ್ಟೇ. ನೀನು ಯಜ್ಞ, ನೀನು ಪ್ರೀತಿಯಿಂದ ಸ್ವೀಕರಿಸುವುದೆಲ್ಲ ಯಜ್ಞ. ನೀನು ಯಾವುದನ್ನು ಸ್ವೀಕರಿಸದೆ ಬಿಟ್ಟು ಅದು ಎಲ್ಲ ಯಜ್ಞ ಅಲ್ಲ, ಅಯಜ್ಞ, ಪಾಪಕರ್ಮ. ಯಜ್ಞ ಯಾವುದು ಅನ್ನುವ ತೀರ್ಮಾನ ಮಾಡತಕ್ಕವ ನೀನು. ಯಜ್ಞ ಅಂತಕೃತ. ನೀನು ಯಜ್ಞ ನಾಮಕನಾಗಿ ಎಲ್ಲ ಕಡೆಯೂ ಇದ್ದು ಕೊನೆಗೆ ಈ ಪ್ರಪಂಚವ ಅಂತಕೃತ, ಪ್ರಳಯ ಕಾಲದಲ್ಲಿ ಜಗತ್ತನ್ನು ಸಂಹಾರ ಮಾಡತಕ್ಕವನೂ ನೀನು. ಒಂದು ವೇಳೆ ಧರ್ಮಕ್ಕೆ ಚ್ಯುತಿ ಬಂದು ಅಧರ್ಮ ತಲೆ ಎತ್ತಿ ಮತ್ತೆ ತನ್ನ ಅವತಾರಕ್ಕೆ ನಾಂದಿಬೇಕು ಅಂತಂದಾಗ ಈ ಯಾರ್ಯಾರೋ ನಾಸ್ತಿಕರ ಮೂಲಕ ದುಷ್ಟರ ಮೂಲಕ ಯಜ್ಞದ ಧ್ವಂಸ ಮಾಡತಕ್ಕವನು ನೀನೆ. ಅಷ್ಟೇ ಅಲ್ಲ, ನೀನು ಭಾರೀ ಭಯಂಕರವಾದ ಯಜ್ಞ ಧ್ವಂಸವನ್ನು ಮಾಡಿದೆಯಲ್ಲಪ್ಪ. ಎಲ್ಲಿ? ದಕ್ಷ ಯಜ್ಞ ಮಾಡಿದ. ದಕ್ಷ ಯಜ್ಞ ಮಾಡಿದಾಗ ಒಂದು ವಿಚಿತ್ರ ಪ್ರಸಂಗ ನಡೆಯಿತು ನೋಡಿ. ಯಾವುದೇ ದೇವರು ಸ್ವೀಕಾರ ಮಾಡುವ ಯಜ್ಞ, ಸ್ವೀಕಾರ ಮಾಡದ ಯಜ್ಞದಲ್ಲಿ ವ್ಯತ್ಯಾಸ ಏನು? ದೇವರು ಮೆಚ್ಚುವ ಯಜ್ಞ ಯಾವುದು ಅಂತ ನೀನೇ ತೀರ್ಮಾನ ಮಾಡಬೇಕು ಅಂತ ಹೇಳಿದೆ ನಾನು. ಹೇಗೆ ತೀರ್ಮಾನ? ದೇವರು ಮೆಚ್ಚುವ ಯಜ್ಞ ಯಾವುದಲ್ಲ ಅಂತ ಅನ್ನೋದು ನಮಗೆ ಹೇಗೆ ಗೊತ್ತಾಗಬೇಕು? ದೇವರೇನು ಬಂದು ಇದು ನನಗೆ ಮೆಚ್ಚುಗೆ ಆಯ್ತಪ್ಪ ಹೀಗೆ ಮಾಡೋ ಅಂತ ಹೇಳೋಲ್ಲ, ಅಥವಾ ನನಗೆ ಮೆಚ್ಚುಗೆ ಆಗಲಿಲ್ಲ ಅಂತಲೂ ಹೇಳೋಲ್ಲ. ನಮಗೆ ಹೇಗೆ ತಿಳ್ಕೋಬೇಕು ಅಂದರೆ,
ಅದಕ್ಕೆ ಒಂದು ಕಡೆ ಮಾಡಿ ತೋರಿಸಿದ್ನಲ್ವ ಭಗವಂತ. ದಕ್ಷ ಯಾಗ ಮಾಡಿದ, ಅದನ್ನು ಶಿವರೂಪದಿಂದ ಅದನ್ನು ಬಂದು ದಕ್ಷ ಯಜ್ಞವನ್ನು ಧ್ವಂಸ ಮಾಡಿ ಭಗವಂತ ಏನು ಹೇಳಿದ ಗೊತ್ತಾ ಆವಾಗ? ನೋಡಪ್ಪ, ನನಗೂ ಶಿವನಿಗೂ ಅಭಿಪ್ರಾಯ ಭೇದ ಇಲ್ಲ. ವಿಷ್ಣು ಬಂದು ಹೇಳಿದ ಮಾತು ಅಲ್ಲಿ ದಕ್ಷನ ಹತ್ರ. ನಾವು ಇಬ್ಬರು ಒಬ್ರಿಗೊಬ್ಬರು ಅನ್ಯೋನ್ಯವಾಗಿರೋರು. ನಮ್ಮ ಭಕ್ತರು ಜಗಳಾಡ್ಕೋತಾರೆ, ನಮ್ಗೆ ಜಗಳ ಇಲ್ಲ. ಅದರಿಂದ ನಾವು ಇಬ್ಬರು ಅನ್ಯೋನ್ಯವಾಗಿರೋರು. ಏನು ಶಿವ ಮಾಡಿದನೋ, ಶಿವಸ್ಯ ಹೃದಯಂ ವಿಷ್ಣು, ವಿಷ್ಣುಸ್ಯ ಹೃದಯಂ ಶಿವ. ಶಿವ ಏನು ಮಾಡಿದನೋ ಅದು ನನ್ನ ಇಷ್ಟವೇ ಇರುತ್ತದೆ. ನಾನು ಏನು ಮಾಡಿದೆ ಅದನ್ನು ಶಿವ ಮೆಚ್ಚಿಕೋತಾನೆ. ಯಾಕೆಂದ್ರೆ ತವ ಪ್ರಿಯತಮಾದತಿ ಪ್ರಿಯತಮಂ ಸದೈವಾಂತರಂ ಪಯಸ್ಯುಭೈತಂಘೃತಂ ಸ್ವಯಮಿವ ಶ್ರಿಯೋ ವಲ್ಲಭಂ ವಿಭಿದ್ಯ ಲಘು ಬುದ್ಧಯ ಸ್ವಪರಪಕ್ಷ ಲಕ್ಷಾಯಿತಂ ಪಠಂತಿ ಲುಠಂತಿ ತೇ ಶಠಹೃದ ಶುಚ ಶುಂಠಿತಾ. ಭಗವಂತ ಶಿವ ಮತ್ತು ವಿಷ್ಣು ಹೇಗಿದ್ದಾರೆ ಅಂದರೆ ಪಯಸ್ಯುಭೈತಂಘೃತ ಅಂತ, ಹಾಲಿನಲ್ಲಿ ಬೆಣ್ಣೆ ಇದ್ದ ಹಾಗೆ ಅಂತ ಕರೆದ್ರೆ ಅದು ಹಾಗೆ. ಶಿವನೊಳಗೆ ನಾರಾಯಣ, ಹಾಲಿನೊಳಗೆ ಬೆಣ್ಣೆ, ಆ ಥರ ಅದು ಒಂದು ಸಂಬಂಧ ಅದು. ಅದರಿಂದ ಶಿವನಿಗೆ ನೀವು ಅನ್ಯಾಯ ಮಾಡಿದರೆ ಅದು ನನಗೂ ಇಷ್ಟ ಆಗೋಲ್ಲ. ನಾನು ಅಂಥ ಸಂದರ್ಭ ರಕ್ಷಣೆ ಕೊಡೋಲ್ಲ. ನಮ್ಮ ಮನಸ್ಸನ್ನು ನಿಯಂತ್ರಿಸುವನೇ ಶಿವ. ಸ್ವಲ್ಪ ಸ್ವಿಚ್ ಆಫ್ ಮಾಡಿಬಿಟ್ರೆ ಹುಚ್ಚು. ಶಿವ ಕೋಪಿಸಿಕೊಂಡ ಅಂದರೆ ಏನೂ ಇಲ್ಲ, ಮುಗಿದು ಹೋಯ್ತು. ಯಾಕೆಂದ್ರೆ ಇಡೀ ಮನುಷ್ಯನ ಅಸ್ತಿತ್ವ ಇರೋದು ಬೌದ್ಧಿಕ ಚಿಂತನೆಯಲ್ಲಿ. ಬೌದ್ಧಿಕ ಚಿಂತನೆಗೆ ಮನೋಭಿಮಾನಿ ದೇವತೆ ಶಿವ. ಅವನೊಂದು ಸ್ವಲ್ಪ ಬುದ್ಧಿ ನೆಟ್ಟಗಾಗದ ಹಾಗೆ ಮಾಡಿಬಿಟ್ಟ ಅಂದರೆ ಇಡೀ ಜೀವನವೇ ಹೋಯಿತು. ಅಲ್ಲ, ಅದನ್ನು ಭಗವತ್ ಚಿಂತನೆ ಕಡೆಗೆ ತಿರುಗಿಸಿಬಿಟ್ಟ ಅಂದರೆ ಎಷ್ಟು ಎತ್ತರಕ್ಕೂ ಇರಬಹುದು. ಅಂದ್ರೆ ಇಡೀ ಬದುಕಿನ ಕೈ ಇರುವುದು ಶಿವನ ಕೈಯಲ್ಲೇ. ಪಾವನ ಎದುರು ಹಾಕೊಂಡು ಏನು ಸಾಧನೆ ಮಾಡುವನುಂಟು. ಆದ್ದರಿಂದ ಈ ದಕ್ಷ ಯಜ್ಞ ಯಾಕೆ ಹಾಗಾದ್ರೆ ಏನಾಯಿತು? ದಕ್ಷ ಯಜ್ಞವನ್ನ ಬಹಳ ಚೆನ್ನಾಗಿ ಮಾಡಿದ್ದಾನೆ. ದೇವಲೋಕದ ಋಷಿಗಳೆಲ್ಲ ಸೇರಿದ್ದಾರೆ, ಭೃಗು ಮುಂತಾದವರು. ಆದರೂ ಬಂದು ಯಜ್ಞ ಧ್ವಂಸ ಮಾಡಿಬಿಟ್ಟ. ಶಿವನ ಆಜ್ಞೆಯಂತೆ ವೀರಭದ್ರ ಬಂದು ಧ್ವಂಸ ಮಾಡಿದ. ಯಾಕೆ ಅಂದರೆ, ಹಾಗಾದ್ರೆ ಗೊತ್ತಾಯ್ತಲ್ಲ, ಯಜ್ಞ ಧ್ವಂಸ ಯಾಕೆ ಮಾಡುತ್ತೇನೆ? ನನಗೆ ಇಷ್ಟವಾಗದ ಯಜ್ಞ ನಾನು ಸ್ವೀಕಾರ ಮಾಡೋಲ್ಲ. ಯಾವ ಯಜ್ಞ ಇಷ್ಟ ಆಗೋಲ್ಲ. ದಕ್ಷ ಯಜ್ಞದಲ್ಲಿ ಇದ್ದ ಡಿಫೆಕ್ಟ್ ಏನು? ವಿಧಿಯೆಲ್ಲ ಕರೆಕ್ಟ್ ಮಾಡಿದ್ದಾನೆ, ಮಂತ್ರ ಹೇಳುವುದು ಕರೆಕ್ಟ್ ಹೇಳಿದ್ದಾರೆ, ಮಾಡುವುದನ್ನು ಕರೆಕ್ಟ್ ಮಾಡಿದ್ದಾನೆ. ಆದರೆ ಒಂದು ಸಂಗತಿ ಏನು ಅಂದರೆ, ಇಷ್ಟು ಮಾಡುವಾಗಲೂ ಈಗೋ ತುಂಬಿ ಮಾಡಿದ್ದಾನೆ. ಅಹಂಕಾರದ ಮುದ್ದೆಯಾಗಿ ಅವನಿಗೇನಾದದ್ದು ಅಂದರೆ, ಶಿವ ನನ್ನ ಮಗಳ ಗಂಡ, ನಾನು ಮಾವ ಅಂದರೆ ತಂದೆಯ ಸ್ಥಾನದಲ್ಲಿರುವವ, ನಾನು ಅವನಿಗಿಂತ ಸೀನಿಯರು, ಅವನಿಗೆ ಯಾಕೆ ಅಡ್ಡೆ ಬಿಡಬೇಕು, ಅವನಿಗೆ ಯಾಕೆ ದೇಹಿ ಅಂತ ಹೇಳಬೇಕು ಅಂತ ಈ ಇಗೋದ ಜೊತೆಗೆ ಯಜ್ಞ ಮಾಡಿದ. ಅದಕ್ಕೋಸ್ಕರ ಶಿವನನ್ನು ಕರೀಲೇ ಇಲ್ಲ. ಈ ಇಗೋದಿಂದಾಗಿ ಯಜ್ಞ ದೇವರು ಸ್ವೀಕಾರ ಮಾಡಲೇ ಇಲ್ಲ. ಮತ್ತೆಲ್ಲ ಕರೆಕ್ಟ್, ಎಲ್ಲ ಋಷಿಗಳು ಪರ್ಫೆಕ್ಟ್ ಮಂತ್ರ ಹೇಳಿದ್ದಾರೆ. ಹಾಗಾದರೆ ಎಲ್ಲಿ ನಮ್ಮ ಒಳಗೆ ಈಗೋ ತುಂಬಿರುತ್ತೆ ಅಲ್ಲಿ ದೇವರು ಇರೋಲ್ಲ. ಯಾವ ಪೂಜೆ ಇರ್ಬೋದು, ಕೆಲವರು ಪೂಜೆ ನೋಡಿ, ಈಗ ಇಲ್ಲಿ ನನ್ನಷ್ಟು ಚಂದ ಪೂಜೆ ಮಾಡೋರು ಯಾರಿದ್ದಾರೆ ಹೇಳ್ರಿ ಅಂತ ಹೇಳೋದು, ಅವ್ರ ಪೂಜೆ ದೇವ್ರು ತಗೊಳ್ಳೋದೇ ಇಲ್ಲ. ಯಾಕಂದ್ರೆ ಅವನ ಪೂಜೆ ಈಗೋ ತುಂಬಿರುತ್ತೆ. ನನ್ನಷ್ಟು ಪರ್ಫೆಕ್ಟ್ ಆಗಿ ಪೂಜೆ ಮಾಡೋರು ಯಾರಿದ್ದಾರೆ, ನನ್ನಷ್ಟು ಚಂದದಲ್ಲಿ ಯಾಗ ಮಾಡೋರು ಯಾರಿದ್ದಾರೆ, ಈ ತಾನು ಮಾಡುವುದರ ಬಗ್ಗೆ ತನಗೆ ಈಗೋ ಬಂದರೆ ಅಲ್ಲಿ ಖಂಡಿತವಾಗಿ ಅದು ದೇವರಿಗೆ ಅರ್ಪಿತವಾಗುವುದಿಲ್ಲ. ಬಿ ಈಗೋಲೆಸ್, ಸರೆಂಡರ್ ಯುವರ್ ಸೆಲ್ಫ್, ಸಬ್ಮಿಟ್ ಯುವರ್ ಸೆಲ್ಫ್ ಟು ದ ಗಾಡ್. ಭಗವಂತನಿಗೆ ನಮ್ಮನ್ನು ಅರ್ಪಿಸಿಕೊಳ್ಳೋಣ, ನಾವು ಇಗೋಲೆಸ್ ಆಗಿ ಮಾಡೋಣ. ಮಾಡಿದ್ದೆಲ್ಲ ದೇವರ ಪೂಜೆ. ಅಹಂಕಾರದಿಂದ ಮಾಡಿದರೆ ದೇವರಿಗೆ ಬಂಗಾರದ ಹೂವಿನಿಂದ, ರವೀಂದ್ರನಾಥ್ ಟ್ಯಾಗೋರ್ ಒಂದು ಕಥೆ ಉಂಟಲ್ಲ, ಬಂಗಾರದ ಹೂವಿನಿಂದ ಪೂಜೆ ಮಾಡಿದ ಕಥೆ. ಅದರಿಂದ ಬಂಗಾರದ ಹೂವಿನಲ್ಲಿ ಪೂಜೆ ಮಾಡಿದರು. ಯಾರೊಬ್ಬ ಹಳ್ಳಿವ ಒಂದು ಸಣ್ಣ ಹೂ, ಪಾಪ ಅವನ ತೋಟದಲ್ಲಿ ಬೆಳೆದ ಒಂದು ಹೂ. ದೇವರು ಆ ತೋಟದಿಂದ ಹೂ ತಂದು ಪೂಜೆ ಮಾಡಿದಂಥ ಬಡವನನ್ನು ಮೆಚ್ಚಿಕೊಂಡ. ಬಂಗಾರದ ಪೂಜೆ. ಯಾಕೆಂದ್ರೆ ಅವನಿಗೆ ನಾನು ದೇವರಿಗೆ ಬಂಗಾರದಿಂದ ಹೂ ಮಾಡಿಸ್ತೇನೆ ಗೊತ್ತಾ, ಯಾರು ಮಾಡಿದ್ದಾರೆ, ಈ ಬರೇ ತುಂಬಿದೊಳಗೆ ಈಗೋ. ಸೊ ಆವಾಗ ದೇವರು ಅದನ್ನು ರಿಜೆಕ್ಟ್ ಮಾಡಿಬಿಟ್ಟ. ಇಷ್ಟೇ ವಿಷಯ. ಹಾಗಾದರೆ ಯಾವ ಯಜ್ಞ ಸರಿ, ಯಾವ ಯಜ್ಞ ತಪ್ಪು ಅನ್ನುವ ಅಂತ ನಿರ್ಣಯವನ್ನ ದಕ್ಷಿಣ ಯಜ್ಞವನ್ನು ಅಂತ ಮಾಡಿ ತೋರಿಸಿಕೊಟ್ಟ. ಈಗೋದಿಂದ ಮಾಡಿದರೆ ದೇವರಿಗೆ ಸಲ್ಲೋಲ್ಲ, ಈಗೋ ಲೆಸ್ ಆಗಿ ಮಾಡಿದರೆ ಏನು ಮಾಡಿದ್ರು ದೇವರಿಗೆ ಸಲ್ಲುತ್ತೆ. ಮೊದಲು ನೀನು ಅಧ್ಯಾತ್ಮದ ಮೊದಲನೇ ಸ್ಟೆಪ್ ಏನು ಅಂದರೆ ಅಹಂಕಾರದಿಂದ ಕಳಚಿಕೋ. ನಾನು ನನ್ನಷ್ಟು ವೇದಾಂತ ಓದಿದವರು ಯಾರಿದ್ದಾರೆ ಅಂತ ಒಬ್ಬ ವೇದಾಂತಿಯೇ ಇಲ್ಲ. ನನ್ನಷ್ಟು ಫಿಲಾಸಫಿ ಓದಿದವರು ಯಾರಿದ್ದಾರೆ, ನನ್ನಷ್ಟು ವಿದ್ವಾಂಸರು ಯಾರಿದ್ದಾರೆ, ಅವನ ಕಥೆ ಮುಗಿಯಿತು. ದೇವರ ಹತ್ರ ಹೋಗೋದೇ, ನಿನ್ನ 10 ಜನ್ಮ ಅವನು ದೇವರ ಹತ್ರ ಹೋಗೋದಿಲ್ಲ. ನನ್ನಷ್ಟು ವೇದಾಂತ ಫಿಲಾಸಫಿ ಓದಿದವರು ಯಾರಿದ್ದಾರೆ, ಇನ್ನು 10 ಜನ್ಮ ದೇವರ ಹತ್ರ ಹೋಗಲ್ಲ ಅವನು. ಅದರಿಂದ ದೇವರ ಹತ್ರ ಹೋಗುವುದಕ್ಕೆ ದೊಡ್ಡ ಅಡ್ಡಗೋಡೆ ಅಂತಂದರೆ ಈಗೋ. ಅದೇ
ಯಜ್ಞದ ಅಂತವನ್ನು ನಾವು ಮಾಡಿದ ಎಲ್ಲ ಯಜ್ಞದ ಕೊನೆ ಈಗೋದಲ್ಲಿ. ಈಗೋ ಬಂತು ಅಂತಂದ್ರೆ ದೇವರು ಬರೋಲ್ಲ. ಅವನು ಎರಡೇ, ಒಂದೋ ಯಾವುದು ಬೇಕು ಅಂತ ತೀರ್ಮಾನ ಮಾಡೋದು. ನಿನಗೆ ಈಗೋ ಬೇಕು ಅಂದರೆ there will be no God. If you want God, there should not be ego. ಈಗೋ ಇದ್ದಲ್ಲಿ ಗಾಡ್ ಇರೋಲ್ಲ, ಗಾಡ್ ಇದ್ದಲ್ಲಿ ಈಗೋ ಇರೋದಿಲ್ಲ. ಇದು ಎರಡರಲ್ಲಿ ಯಾವುದು ಬೇಕು ಅಂತ ತೀರ್ಮಾನ ಮಾಡುವಂತ ಭಗವಂತ ಸೂಚನೆ ಮಾಡ್ತಾನೆ. ಇದನ್ನೇ ಯಜ್ಞಾಂತ ಕೃತ. ಜಗತ್ತಿನ ಸಮಸ್ತ ಯಜ್ಞಗಳ ಗುಹ್ಯ ಇದು, ಯಜ್ಞಗುಹ್ಯಂ. ಈ ರಹಸ್ಯ ತಿಳಿದ್ರೆ ಭಗವಂತ, ಯಜ್ಞದ ಎಲ್ಲ ಅತ್ಯಂತ ರಹಸ್ಯವಾದ ಗುಟ್ಟು ಅಂತಂದ್ರೆ ಭಗವಂತ. ಭಗವಂತನಿಗೋಸ್ಕರವೇ ಜಗತ್ತಿನ ಸಮಸ್ತ ಕ್ರಿಯೆ ನಡೆಯುತ್ತೆ ಅನ್ನುವುದೇ ಅತ್ಯಂತ ರಹಸ್ಯವಾದ ಸಂಗತಿ. ಅದನ್ನು ತಿಳಿದವನು ಯಜ್ಞಗುಹ್ಯನಾದ ಭಗವಂತನನ್ನು ತಿಳಿದ. ಯಜ್ಞದ ಒಳಗೆ, ಯಜ್ಞದ ಪ್ರತಿಯೊಂದರೊಳಗೂ ನಿಗೂಢವಾಗಿ ತುಂಬಿರತಕ್ಕಂಥ ರಹಸ್ಯ ಅದು ಭಗವಂತ. ಭಗವಂತನನ್ನು ಮರೆತು ಮಾಡಿದ ಯಜ್ಞ ಅಂತ ಕೃತ ಯಜ್ಞಗುಹ್ಯಂ.